ನಮಸ್ತೆ ವೀಕ್ಷಕರ, ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮೂರ ಸವ್ಯಸಾಚಿ ವಿಶೇಷ ಕಾರ್ಯಕ್ರಮ. ನಾನು ಅಖಿಲ ಅಗರಿ. ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ. ಯಾವುದೇ ಒಂದು ವಿದ್ಯಾರ್ಥಿಗಳ ಜೀವನದಲ್ಲಿ ಯಶಸ್ಸು ಕಾಣಬೇಕು ಅನ್ನೋದಾದ್ರೆ ಅವರ ಹಿಂದೆ ಒಬ್ಬ ಗುರು ಇದ್ದೇ ಇರ್ತಾನೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಒಬ್ಬರು ಗುರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಇವರು ರಾಘವೇಂದ್ರ ಅಂತ ಇವರ ಹೆಸರು. ಇವರು PT ಸರ್ ಆಗಿ ಗೌರ್ಮೆಂಟ್ ಹೈಸ್ಕೂಲ್ ಸಾಲಿತೂರಿನಲ್ಲಿ ಪ್ರೆಸೆಂಟ್ ವರ್ಕ್ ಮಾಡ್ತಾ ಇದ್ದಾರೆ. ಅವರನ್ನ ಮಾತಾಡಿಸೋಣ. ಸರ್, ಮೊದಲನೇದಾಗಿ ಈ ಶಿಕ್ಷಣ ವೃತ್ತಿ ಅನ್ನುವಂಥದ್ದು ಹೇಗೆ ಅನಿಸುತ್ತೆ ಸರ್ ನಿಮಗೆ? ಎಷ್ಟು ಖುಷಿಯನ್ನು ಕೊಡುತ್ತೆ? ತುಂಬ ಖುಷಿ ಇದೆ, ತೃಪ್ತಿ ಇದೆ. ಯಾಕಂದರೆ ಬೇರೆ ಯಾವ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡೋರ ಹತ್ರ ಬೇಕಾದರೆ ಕೇಳಿ, ಮೋಸ್ಟ್ ತೃಪ್ತಿ ಸಿಗುವಂಥ, ಸ್ಯಾಟಿಸ್ಫೈಡ್ ಸಿಗುವಂಥದ್ದು ಫೀಲ್ಡ್ ನಮ್ಮದು ಇದೆ. ಯಾಕಂದರೆ ಮಕ್ಕಳೊಟ್ಟಿಗೆ ಇರುವಂಥ ಖುಷಿ ಬೇರೆ ಎಲ್ಲೂ ಸಿಗೋದಿಲ್ಲ. ನಮ್ಮದು ಜೀವನದ ಎಂಥ ಜಂಜಾಟಗಳಿರ್ಬೋದು, ಬಟ್ ಆ ಮಕ್ಕಳೊಟ್ಟಿಗೆ ಇರುವ ಟೈಮಲ್ಲಿ ನಾವು ಎಲ್ಲವನ್ನು ಮರೆತು ಮಕ್ಕಳಾಗ್ತೇವೆ. ಆ ಖುಷಿ, ನಮ್ಮ ಸಂತೋಷ, ಅವರೊಟ್ಟಿಗಿರುವಂಥ ಪ್ರೀತಿ, ವಿಶ್ವಾಸ, ಆ ಬಾಂಧವ್ಯ ಇನ್ನೂ ಸಹ ಮುಂದೆ ಒಳ್ಳೆ ರೀತಿಯಲ್ಲಿ ಆಗ್ತದೆ ಅಂತೇಳಿ ನನಗೆ ಶಿಕ್ಷಕರ ವೃತ್ತಿ ಬಗ್ಗೆ ಒಂದು ಆಸೆ. ಅದು ಹೇಗಂತ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಆಗೋದಿಲ್ಲ, ಅದು ಅನುಭವಿಸಿಯೇ ಗೊತ್ತಾಗಬೇಕು. ಅದು ಎನಿ ಕಂಡೀಷನ್. ಈಗ ನನಗೊಂದು 15 ವರ್ಷದಿಂದ ಟೀಚರಾಗಿ ವರ್ಕ್ ಮಾಡ್ತಾ ಇದ್ದೇನೆ. ನನ್ನ ಮಕ್ಕಳೆಲ್ಲ, ಹಳೆ ವಿದ್ಯಾರ್ಥಿಗಳೆಲ್ಲ ತುಂಬ ದೊಡ್ಡವರಾಗಿದ್ದಾರೆ. ಅವರು ಬಹಳ ಪ್ರೀತಿಯಿಂದ ಎಲ್ಲಿ ಹೋಗಲಿ, ಏನು ಬರಲಿ, ಎಂಥ ವಿಷಯ ಆದರೂ ಒಂದು ನೆನ್ಪು ಮಾಡಿಕೊಂಡು ಮಾತಾಡಿಸ್ತಾರೆ, ಕರೀತಾರೆ. ಅವರು ಹೋಗುವಾಗ ಬರುವಾಗ ಒಂದು ನಮಸ್ತೆ ಮಾಡ್ತಾರೆ, ನೆನ್ಪಿಟ್ಕೊಂಡು. ಅದೇ ಒಂದು ನಮಗೆ ದೊಡ್ಡ ಒಂದು ತೃಪ್ತಿ ಸಿಗ್ತದೆ. ಸರ್, ಈಗ ತುಂಬ ವೃತ್ತಿ ಇದೆ, ಡಾಕ್ಟರ್ ಇರ್ಬೋದು, ತುಂಬಾ ವೃತ್ತಿ ಇದೆ. ನೀವು ಶಿಕ್ಷಣ ವೃತ್ತಿಯನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ನಿಮ್ಮ ಡ್ರೀಮ್ ಆಗಿತ್ತಾ ಇದು? ಇಲ್ಲ, ಖಂಡಿತ ಇಲ್ಲ. ನಾನೊಬ್ಬ ಸ್ಪೋರ್ಟ್ಸ್ಮೆನ್. ನಾನು ತುಂಬ ಬೇರೆ ಎಲ್ಲ ಇದರಲ್ಲಿ ಆಡ್ತಾಯಿದ್ದೆ, ಆದರೆ ನನಗೆ ಸರಿಯಾದ ಒಂದು ಮಾರ್ಗದರ್ಶನ ಸಿಗುವಾಗ ಸ್ವಲ್ಪ ಲೇಟಾಗಿತ್ತು. ಅದು ಟೀಚರ್ ಆಗಬೇಕಂತ ಏನಿರಲಿಲ್ಲ, ಒಂದು ಸ್ಪೋರ್ಟ್ಸಲ್ಲೇ ಸ್ವಲ್ಪ ಮುಂದೆ ಹೋಗ್ಬೇಕಂತ ಇತ್ತು. ಬೇರೆ ಎಲ್ಲ ಆಟಲ್ಲಿ ಆಡ್ತಾಯಿದ್ದೆ ನಾನು. ಆಗ ಹೈಸ್ಕೂಲಲ್ಲಿ, PUCಯಲ್ಲಿ, ಡಿಗ್ರಿಯಲ್ಲೆಲ್ಲ ಆಡ್ತಾಯಿದ್ದೆ. ಏನಾದರೂ ಮುಂದೆ ಸಾಧಿಸಬೇಕನ್ನೋದು, ಸ್ಪೋರ್ಟ್ಸಲ್ಲೂ ಸಾಧಿಸಬೇಕಂತ ಆಸೆ ಇತ್ತು. ಬಟ್ ಕೆಲವೊಂದು ಕಾರಣಗಳಿಂದ ಒಂದು 2-3 ಮೇಜರ್ ಇಂಜುರಿ ಆಯಿತು, ಹೆಲ್ತ್ ಇಶ್ಯೂಸ್ ಎಲ್ಲ ಬಂತು. ಆದ ಕಾರಣಕ್ಕೆ ಸ್ವಲ್ಪ ಪ್ರೊಫೆಷ್ನಲ್ಲಾಗಿ ಆಡೋದೆಲ್ಲ ಬಿಟ್ಟು ನಂತರ ಈ ಕಡೆ ಬಂದದ್ದು. ಓಕೆ ಸರ್, ಈಗ ಟರ್ನಿಂಗ್ ಪಾಯಿಂಟ್ ಎಲ್ಲಿ ಸರ್? ಹಾಗಾದರೆ ಶಿಕ್ಷಕ ವೃತ್ತಿಗೆ ಬರಲಿಕ್ಕೆ ಟರ್ನಿಂಗ್ ಪಾಯಿಂಟ್ ಅದೇ ಆಯಿತಾ? ಟರ್ನಿಂಗ್ ಪಾಯಿಂಟು ಒಂದು ಸ್ಪೋರ್ಟ್ಸೇ. ಈಗ ಎಷ್ಟೋ ಜನ ಹೇಳ್ತಾರೆ, ಈಗ ಆಟ ಆಡುವಾಗ ಮನೆಯಲ್ಲೆಲ್ಲ ಒಂದು ಬಾಯಿ ಮಾತಿಗೆ ಹೇಳ್ತಾರೆ, ಆಟ ಊಟ ಆಗ್ತದ ಅಂತ. ಖಂಡಿತ ಎಷ್ಟೋ ಜನಕ್ಕೆ ಊಟ ಹಾಕಿದೆ, ನಾನು ಒಬ್ಬ ಅದರಲ್ಲಿ. ನನಗೆ ಮನೆಯಿಂದ ಹೊರಗೆ ಹೋಗುವಾಗೆಲ್ಲ ಹೇಳ್ತಾಯಿದ್ರು, ಯಾವಾಗ ನೋಡ್ರು ಆಡ್ತಾ ಇರ್ತೀರಿ, ಒಂದು ಶನಿವಾರ ಆದಿತ್ಯವಾರ ಕೂತ್ಕೊಳ್ಳೋದಿಲ್ಲ, ಬಂದ ತಕ್ಷಣ ಇದು ಆಡ್ಲಿಕ್ಕೆ ಹೋಗ್ತೀರಿ, ಊಟ ಆಗ್ತದೆ ಆಟ ಅಂತ. ಅದು ನನ್ನ ಮಟ್ಟಿಗೆ ಸಹಜ ಆಗಿದೆ. ಯಾಕಂದರೆ ನಾನು ಆಟದೊಟ್ಟಿಗೆ ಪಾಠವನ್ನು ಒಂದು ಸಮವಾಗಿ ತಗೊಂಡು ಹೋಗಿದೆ. ಈಗ ನಾಳೆ ಎಕ್ಸಾಮ್ ಇದ್ದರೆ ಇವತ್ತು ರಾತ್ರಿ ಇಡೀ ಕೂತ್ಕೊಂಡು ಓದ್ತಿದ್ದೆ. ಆ ಟೈಪ್ ಮಾಡ್ಕೊಂಡು ಹೋದರೆ ಮಾತ್ರ ಈಗಿನ ಮುಂದಿನ ಪ್ಲೇಯರ್ಸಿಗೂ ನಾನು ಅದೇ ಹೇಳೋದು. ಕೆಲವರು ಒಂದೇ ಫೀಲ್ಡಲ್ಲಿ ಹೋಗ್ತಾರೆ, ಅದು ಎಲ್ಲರಿಗೂ ಅದರಲ್ಲಿ ಅಚೀವ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದೇ ಫೀಲ್ಡಲ್ಲಿ ಸ್ವಲ್ಪ ಅದರೊಟ್ಟಿಗೆ ಎಜುಕೇಷನ್ನು ಬೇಕಾಗ್ತದೆ ಅಂತ ಹೇಳೋದು ನಾನು. ಓಕೆ ಸರ್, ಈಗ ನಿಮಗೆ ತುಂಬಾ ಪ್ರಶಸ್ತಿ ಸಿಕ್ಕಿದೆ ಈ ಸ್ಪೋರ್ಟ್ಸಲ್ಲಿ. ಎಷ್ಟೇ ಬೈದರೂ ಕೂಡ, ಊರಿನವರಾಗಲಿ ಮನೆಯವರಾಗಲಿ ತುಂಬಾ ಬೈದರೂ ಕೂಡ ಪ್ರಶಸ್ತಿ ಸಿಕ್ಕಿದೆ. ಯಾವುದೆಲ್ಲ ಪ್ರಶಸ್ತಿ ಸಿಕ್ಕಿದೆ? ತುಂಬಾ ಉದ್ದ ಇದೆ, ಸರಮಾಲೆ ಇದೆ, ಆದರೂ ಕೂಡ ವೀಕ್ಷಕರಿಗೋಸ್ಕರ. ಇಲ್ಲ, ನಾನು ಟೀಚಿಂಗ್ಗೆ ಬಂದ ನಂತರ 2021ರಲ್ಲಿ ಬಂಟ್ವಾಳ ತಾಲೂಕಿನ ಅತ್ಯುತ್ತಮ ಶಿಕ್ಷಕ ಅವಾರ್ಡ್ ಅಂತ ಒಂದು ಕೊಟ್ಟರು ನನ್ನ ಎಲ್ಲ ಸಹೋದ್ಯೋಗಿಗಳೇ. ಆಮೇಲೆ 2022ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಅತ್ಯುತ್ತಮ ಶಿಕ್ಷಕ ಅಂತೇಳಿ ಒಂದು ಪ್ರೈಸ್ ಸಿಕ್ಕಿತ್ತು. ಅದು ತುಂಬ ದೊಡ್ಡ ಪ್ರಶಸ್ತಿ. ನಿಜವಾಗಿ ಭಾಳಷ್ಟು ಅನುಭವಿಗಳು, ನನಗಿಂತ ತುಂಬ ಕೆಲಸ ಮಾಡಿದವರು ಇದ್ದಾರೆ. ಆದರೆ ನಾನು ಅತಿ ಕಡಿಮೆ ನನ್ನ ಎಕ್ಸ್ಪೀರಿಯೆನ್ಸಲ್ಲಿ, ಸರ್ವೀಸಲ್ಲಿ ನನ್ನ ಒಂದು ಗುರುತಿಸಿದ್ದಾರೆ. ಅದು ಅವರು ಪ್ರಶಸ್ತಿ ಕೊಟ್ಟವರ ಇದದು. ಯಾಕಂದರೆ ನನಗಿಂತ ದೊಡ್ಡ ಎಲೆಮರೆ ಕಾಯಿ ಥರ ಸಾಧನೆ ಮಾಡ್ಕೊಂಡಿದ್ದಾರೆ, ಆದರೆ ನನ್ನನ್ನೊಂದು ಗುರುತಿಸ್ತಾರೆ. ಅದಕ್ಕೆ ಅವರಿಗೂ ಎಲ್ಲರಿಗೂ ಒಂದು ಥ್ಯಾಂಕ್ಸ್ ಹೇಳಲಿಕ್ಕೆ ಬಯಸ್ತೇನೆ. ಅದು ಶಿಕ್ಷಣ ಕ್ಷೇತ್ರ ಸರ್. ನಾನು ಹೇಳಿದೀಗ ಸ್ಪೋರ್ಟ್ಸಿಗೆ ಸಂಬಂಧಪಟ್ಟಾಗೆ ರಾಜಸ್ಥಾನ ಇರ್ಬೋದು, ತುಂಬ ಕಡೆನೂ ಹೋಗಿದ್ರಿ, ಗೊತ್ತಿದೆ. ಆ ಬಗ್ಗೆ ಹೇಳೋದಾದ್ರೆ ಸರ್? ನಾನು ಆ್ಯಕ್ಚುಲಿ ಇದು ನ್ಯಾಷನಲ್ ಲೆವೆಲಲ್ಲಿ ಆಡಿದ್ದೇನೆ. ವಾಲಿಬಾಲ್ ನ್ಯಾಷನಲ್ ಆಡಿದ್ದೇನೆ, ಮತ್ತು ಟಾರ್ಗೆಟ್ ಬಾಲ್ ನ್ಯಾಷನಲ್ ಲೆವೆಲ್ ಆಡಿದ್ದೇನೆ. ಮತ್ತು ಮಂಗಳೂರು ಯೂನಿವರ್ಸಿಟಿದು ಸುಮಾರು ಇಂಟರ್ ಕಾಲೇಜೆಟ್ಟಿನ 4-5 ಇವೆಂಟ್ಗಳಲ್ಲಿ ಬೇರೆ ಬೇರೆ ಇದರಲ್ಲಿ ಭಾಗವಹಿಸ್ತೇನೆ. ಟಾರ್ಗೆಟ್ ಬಾಲ್ ಅಂತೇಳಿ ಆ್ಯಕ್ಚುಲಿ ನಾನು ಈಗ ಎಟ್ ಪ್ರೆಸೆಂಟ್ ಈಗ ದಕ್ಷಿಣ ಕನ್ನಡ ಡಿಸ್ಟಿಕ್ ಅಸೋಸಿಯೇಷನ್ದು ಸೆಕ್ರೆಟ್ರಿ ಆಗಿದೆ. ಸುಮಾರು ವರ್ಷದಿಂದ ಅದ್ರ ಹಿಂದೆ ಒಂದು ಟೀಮ್ ಮಾಡ್ತಾಯಿದ್ದೇವೆ, ಬೇರೆ ಬೇರೆ ಕಡೆ ಕರ್ಕೊಂಡು ಹೋಗ್ತಾಯಿದ್ದೇವೆ. ನಮ್ಮ ಶಾಲೆಯಿಂದ ಸುಮಾರು ಮಕ್ಕಳು ಹೋಗಿದ್ದಾರೆ. ಅದರದ್ದೀಗ ಸ್ವಲ್ಪ ನನ್ನ ಪ್ರೊಫೆಷ್ನಲ್ ಆಟದಕ್ಕಿಂತ ಮಕ್ಕಳಿಗೆ ಜಾಸ್ತಿ ನಾನು ಈಗ ಮಾಡ್ತಾಯಿದ್ದೇನೆ.
ಪಿ ಯು ಸಿಯಲ್ಲೆಲ್ಲ ನಾನು ಎಲ್ಲ ಮುಂದೆ ಹೈಸ್ಕೂಲ್ ಮತ್ತು ಪಿ ಯು ಸಿ ಇದರಲ್ಲಿ ಪದವಿ ಇದರಲ್ಲೂ ಸಹ ಭಾಳಷ್ಟು ಮ್ಯಾಚ್ಗಳನ್ನು ಆಡಿದ್ದೇನೆ, ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ. ಓಕೆ ಸರ್, ನಿಮ್ಮದು ಫಸ್ಟ್ ಸ್ಕೂಲ್ ಯಾವುದು ಸರ್? ನನಗೆ ಒಂದು ಲೆಕ್ಕಂದರೆ ನಮ್ಮ ಮನೆಯ ಬಲ ಸೈಡ್ ನಾನು 1ರಿಂದ 7ನೇ ಕ್ಲಾಸ್ವರೆಗೆ ಒಂದು ಏಡೆಡ್ ಸ್ಕೂಲ್ ಇತ್ತು, ನೇತಾಜಿ ಹಿರಿಯ ಪ್ರಾಥಮಿಕ ಶಾಲೆ ಅಂತ. ಈಗಲೂ ಇದೆ, ಹತ್ರ ಒಂದು 85 ವರ್ಷ ಆಗಿದೆ ಅದಕ್ಕೆ. ಮತ್ತು ಎಡ ಸೈಡಲ್ಲಿ ಒಂದು ಹೈಸ್ಕೂಲ್. ಸೊ ಮೊದಲೆಲ್ಲ ಸುಮಾರು ಒಂದು 10 ಕಿಲೋಮೀಟ್ರ್ 7 ಕಿಲೋಮೀಟ್ರ್ ದೂರದಲ್ಲಿ ಒಂದು ಹೋಗಬೇಕಿತ್ತು. ಬಟ್ ನಾವು ಓದೋ ಟೈಮಿಗೆ ಆ ಸ್ಕೂಲು ಇದು ಹೈಸ್ಕೂಲ್ ಓಪನ್ ಆಯಿತು. ಸೊ ಅಲ್ಲೇ ಮನೆ ಹತ್ರನೇ 2 ಸ್ಕೂಲನ್ನು ಓದೋನು. ಓಕೆ, ನಿಮ್ಮದು ಫಸ್ಟ್ ನೀವು ಶಿಕ್ಷಣ ವೃತ್ತಿನ ಆಯ್ಕೆ ಮಾಡಿಕೊಂಡ್ರಲ್ಲ, ಆ ಟೈಮಲ್ಲಿ ಫಸ್ಟ್ ಸ್ಕೂಲ್ ಯಾವ ಮಕ್ಕಳಿಗೆ ಟೀಚ್ ಮಾಡಿದ್ರೆ ನೆನಪಿದೆಯಾ ಈಗ? ಫಸ್ಟ್ ಸ್ಕೂಲ್ ಯಾವುದು? ನಂದು ಫಸ್ಟ್ ಸ್ಕೂಲೇ ಸಾಲೆತ್ತೂರು. ನಾನು ಅಪಾಯಿಂಟ್ಮೆಂಟ್ ಆಗಿ ಫಸ್ಟಿಗೆ ಬಂದದ್ದೇ ಸಾಲೆತ್ತೂರಿಗೆ 2008ರಲ್ಲಿ. ಮೈಸೂರಲ್ಲಿ ನನಗೆ ಕೌನ್ಸಲಿಂಗ್ ಆಯಿತು. ಆಗ ಸಿಕ್ಕಿದ ಫಸ್ಟು ಅಪಾಯಿಂಟ್ಮೆಂಟ್ ಚಾನ್ಸೇ ದಕ್ಷಿಣ ಕನ್ನಡ ಅಂತ ಆಗಿತ್ತು. ದಕ್ಷಿಣ ಕನ್ನಡದಲ್ಲಿ ಸುಮಾರು ಸ್ಕೂಲ್ಗಳನ್ನು ತೋರಿಸಿದ್ರು. ಆಗ ಸಾಲೆತ್ತೂರು ಪಕ್ಕ ಕಾಡು ಮಠ ಅಂತ ಒಂದು ಶಾಲೆಯಲ್ಲಿ ನನ್ನ ಮನೆ ಪಕ್ಕದೊಬ್ಬರು ಮಾಸ್ಟರ್ ಗಣೇಶ್ ಸರ್ ಅಂತ, ಅವರು ಸಜೆಸ್ಟ್ ಮಾಡಿದರು ಕಾಡು ಮಠಕ್ಕೆ ಬಾ ಅಂತ ಹೇಳುವಾಗ ಅಲ್ಲಿ ಒಂದು ಬೇರೆ ಸರ್ ಒಬ್ಬರು ಪ್ರಮೋಷನ್ ಆಗಿ ಬಂದರು. ಸೊ ನೀ ಕಾಡು ಮಠ ಆಗದಿರು ಸಾಲೆತ್ತೂರು ತಗೋ, ತುಂಬ ಜನರೆಲ್ಲ ಭಾಳ ಪ್ರೀತಿ ವಿಶ್ವಾಸದಲ್ಲಿ ನೋಡ್ತಾರೆ, ಸ್ಪೋರ್ಟ್ಸಿಗೆಲ್ಲ ಭಾಳ ದೊಡ್ಡ ಹೆಸರಿದೆ, ಸುಮಾರು ಒಂದು 50 ವರ್ಷದ ಮೇಲೂ ದೊಡ್ಡ ಮಟ್ಟದ ರಾಜ್ಯ ರಾಷ್ಟ್ರ ಮಟ್ಟದ ಖೋಖೋ, ಕಬಡ್ಡಿ, ವಾಲಿಬಾಲ್ ಪ್ಲೇಯರ್ಸ್ ಎಲ್ಲ ಇದ್ದಾರೆ, ಸ್ಪೋರ್ಟ್ಸಿಗೆ ತುಂಬ ಹೆಲ್ಪ್ ಆಗ್ತದೆ, ನೀ ಅಲ್ಲಿ ತಗೋ ಅಂತ ಅವ್ರು ಸಜೆಸ್ಟ್ ಮಾಡಿದರು. ಹಾಗೆ ನಾನು ಸಾಲೆತ್ತೂರನ್ನು 2008ರಲ್ಲಿ ಚೂಸ್ ಮಾಡಿದೆ. ಹಾಗಾದ್ರೆ ನೀವು ಫಸ್ಟ್ ಸ್ಕೂಲ್ ಅವತ್ತೇನಿದ್ರಿ, ಈಗಲೂ ಅದೇ ಸ್ಕೂಲಲ್ಲಿ ಇದ್ದೀರಿ, 15 ವರ್ಷ ಆಯಿತು ಸರ್. ಹೇಗೆ ಅನಿಸ್ತದೆ? ಎಷ್ಟು ಖುಷಿ ಆಗುತ್ತೆ ಒಂದೇ ಸ್ಕೂಲಲ್ಲಿ? ಬೇರೆಯವರಾದರೆ ಬೇರೆ ಬೇರೆ ಸ್ಕೂಲಲ್ಲಿ ಇರ್ತಾರೆ, ಆ ಮಕ್ಕಳೆಲ್ಲ ಹೇಗಿದ್ದಾರೆ ಸರ್? ಈಗ 15 ವರ್ಷ ಅಂತ ಆಗ ಹೇಳಿದ್ರೆ ನೀವು ತುಂಬಾ ದೊಡ್ಡವರಾಗಿರ್ತಾರೆ, ತುಂಬ ವಿಶ್ವಾಸದಿಂದ ನೋಡಿಕೊಳ್ತಾ ಇದ್ದಾರೆ. ಆದರೆ 15 ವರ್ಷ ಒಂದೇ ಸ್ಕೂಲಲ್ಲಿ ಇರೋಕ್ಕೆ ಬೋರ್ ಆಗಲಿಲ್ವಾ ನಿಮಗೆ? ಬೋರ್ ಆಗಲಿಕ್ಕೆ ಇಲ್ಲ. 2000 ಅಂದರೆ ನಮಗೆ ಮೊದಲೆಲ್ಲ ಈ ಬ್ಯಾಚುಲರ್ ಇರೋ ಕಾರಣಕ್ಕೆ ಟ್ರಾನ್ಸ್ಫರ್ ಸಿಕ್ಕಲಿಲ್ಲ. 1-2 ಸಲ ನಾನು ಆಗ ಟ್ರೈ ಮಾಡಿದ್ದೆ, ನಂತರ ಟ್ರೈ ಮಾಡಲಿಕ್ಕೆ ಹೋಗಲಿಲ್ಲ. ಒಂದು ಬಿಟ್ಟು ಹೋಗ್ಲಿಕ್ಕೂ ಮೇಜರ್ ಕಾರಣ ಏನಿರಲಿಲ್ಲ, ಯಾಕಂದರೆ ನನಗೆ ತುಂಬ ಸಪೋರ್ಟ್ ಮಾಡ್ತಿದ್ರು ಶಾಲೆ ಸ್ಟಾಫ್ ಆಗಲಿ, ಊರಿನವರಾಗಲಿ, ಓಲ್ಡ್ ಸ್ಟೂಡೆಂಟ್ಸ್ ಆಗಲಿ. ತುಂಬ ಅಂದರೆ ತುಂಬ ಸ್ಪೋರ್ಟ್ಸಿಗೆ ದೊಡ್ಡ ಲೆವೆಲಿನ ಸಪೋರ್ಟ್ ಇದೆ ಅಲ್ಲಿ. ನೀವು ಏನು ಮಾಡಿದರೂ ಆಗೋದಿಲ್ಲ, ಬೇಡ ಅಂತ ಹೇಳೋದಿಲ್ಲ, ತುಂಬ ಎನ್ಕರೇಜ್ ಮಾಡ್ತಾರೆ. ಅವರಿಗೆಲ್ಲ ಒಂದು ಮಕ್ಕಳು ನಮ್ಮ ಶಾಲೆದು ಒಂದು ಮಗು ಒಂದು ರಾಜ್ಯ ಮಟ್ಟಕ್ಕೆ ರಾಷ್ಟ್ರ ಮಟ್ಟಕ್ಕೆ ಹೋಯ್ತು ಅಂತ ಆದರೆ ಅವರು ಅದನ್ನು ಅವ್ರ ಸ್ವಂತ ಮಕ್ಕಳ ಥರ ಎನ್ಕರೇಜ್ ಮಾಡೋರು. ಅಷ್ಟು ಫೋನ್ ಮಾಡ್ತಾರೆ, ಅಷ್ಟಾಗಿ ಹೊಗಳ್ತಾರೆ, ಅದೊಂದು ವಿಶ್ವಾಸ ಇದೆ. ಮತ್ತು ಈಗ ಬೇರೆ ಕಡೆ ಎಲ್ಲ ಈಗ ನಿಮ್ಗೆ ಗೊತ್ತಿರ್ಬೋದು, ಸರ್ಕಾರಿ ಶಾಲೆಯಲ್ಲೆಲ್ಲ ತುಂಬ ಫಂಡ್ ಎಲ್ಲ ಕಡಿಮೆ ಬರ್ತದೆ. ಅಂಥದ್ರಲ್ಲಿ ಒಂದು ವರ್ಷಕ್ಕೆ ಕೆಲವು ಲಕ್ಷಗಳು ಬೇಕು. ಈ ಒಂದು 2-3 ಟೀಮ್ಗಳು ಮಾಡಬೇಕಾದ್ರೆ ಅಷ್ಟು ಬೇಕು, ಅವ್ರನ್ನೆಲ್ಲ ಕರ್ಕೊಂಡು ಹೋಗ್ಬೇಕಾದ್ರೆ. ಅದು ಯಾವುದಕ್ಕೂ ಏನೂ ತೊಂದರೆ ಮಾಡದೆ ನಮ್ಮ ಶಾಲೆ ಈಗ ಮೊದಲಿನ HMಗಳಾಗಿರ್ಬೋದು, ಈಗಿನ HM ಆಗಿರ್ಬೋದು, ಸ್ಟಾಫ್ ಆಗಿರ್ಬೋದು, ಪೇರೆಂಟ್ಸ್ ಆಗಿರ್ಬೋದು, ಯಾವುದೇ ಒಂದು ಎರಡನೇ ಮಾತೇ ಇಲ್ಲದೆ ಅವರೆಲ್ಲ ಎನ್ಕರೇಜ್ ಮಾಡ್ತಾರೆ. ಅದಕ್ಕೆ ಒಂದು ಕಾರಣಕ್ಕೋಸ್ಕರ ನನಗೆ ಬೇರೆ ಕಡೆ ಹೋಗಲಿಕ್ಕೂ ಅಷ್ಟು ಮನಸ್ಸಾಗಲಿಲ್ಲ. ಇನ್ನು ಮತ್ತೆ ಮುಂದೆ ಹೇಗಂತ ಗೊತ್ತಿಲ್ಲ, ನೋಡಬೇಕಷ್ಟೆ. ಓಕೆ ಸರ್, ಈಗ ಕುಂದಾಪುರ ಈಗ ನಿಮ್ಮದು ಊರು, ಕುಂದಾಪುರ ಊರಾದರೂ ಕೂಡ ಸಾಲೆತ್ತೂರಲ್ಲಿ ತುಂಬಾ ಫೇಮಸ್. ನೀವು ಪ್ರತಿಯೊಬ್ಬರಿಗೂ ಕೂಡ ಗೊತ್ತುಂಟು, PT ಸರ್ ಅಂತಲೇ ಫೇಮಸ್, ಹೆಸರು ಗೊತ್ತಿಲ್ಲದಿದ್ರು ಕೂಡ PT ಸರ್ ಅಂತಲೇ ಫೇಮಸ್. ಅದೆಷ್ಟು ಖುಷಿ ಕೊಡುತ್ತೆ ಸರ್ ನಿಮಗೆ? ನಿಮ್ಮ ಸ್ಟೂಡೆಂಟ್ ಅಲ್ಲದಿದ್ದರೂ ಕೂಡ ಒಂದು ಗುರುತಿಸ್ತಾರೆ, ಇವರು PT ಸರ್ ಅಂತ. ಅದು ಹೇಗೆ ಅನಿಸುತ್ತೆ ನಿಮಗೆ ಆ ಮೂಮೆಂಟ್? ಅದು ಆ್ಯಕ್ಚುಲಿ ನನಗಲ್ಲ, ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಒಂದು ಇದಾದೆ. ಯಾಕಂದರೆ ಎಲ್ಲ ಶಾಲೆಯಲ್ಲೂ ಮಕ್ಕಳಿಗೆ ಸ್ವಲ್ಪ ಬೇಗ ಅಟ್ಯಾಚ್ ಆಗೋದು PT ಮಾಸ್ಟರ್ಗಳೇ. ಯಾಕಂದರೆ ಈಗ ಸ್ವಲ್ಪ ಪ್ರೆಷರ್ ಇರ್ತದೆ ಹೈಸ್ಕೂಲಲ್ಲಿ, ಓದೋದು ಬರೆಯೋದು ಅದು ಇದು ಅಂತ ಸ್ವಲ್ಪ ಇರ್ತದೆ. ಅವರಿಗೆ ಸ್ವಲ್ಪ ಫ್ರೀ ಆಗೋದು, ಒಂದು ಖುಷಿ ಸಿಗೋದು ಈ ಗೇಮ್ಸ್ ಸ್ಪೋರ್ಟ್ಸ್ ಪೀರಿಯಡಲ್ಲಿ. ಮತ್ತು ನಾವು ಅವ್ರನ್ನ ಇಟ್ಕೊಂಡಾಗೆ ಒಂದು ಸ್ವಲ್ಪ ಕಷ್ಟ ಸುಖ ವಿಚಾರಿಸೋದು, ಅವರು ಒಳ್ಳೆಯದಕ್ಕೆ ಕಷ್ಟದಕ್ಕೆ ಏನಾದರೂ ಆಗೋದು, ಮಾತಾಡೋದು. ಈಗ ಅಂದರೆ ಆ ಏಜಿನ ಮಕ್ಕಳೆಲ್ಲ ಸ್ವಲ್ಪ ಅವರು ಮನಸ್ಥಿತಿ ಎಲ್ಲ ಟೈಮ್ ಸರಿ ಇರೋದಿಲ್ಲ, ಅವರು ಒಂಥರ ಇರ್ತಾರೆ. ಅದನ್ನೆಲ್ಲ ನೋಡಿಕೊಂಡು ಸ್ವಲ್ಪ ಸಮಾಧಾನ ಮಾಡೋದು, ಅವ್ರನ್ನ ಎಲ್ಲಿ ಜೋರು ಮಾಡಬೇಕು ಅಲ್ಲಿ ಮಾಡೋದು, ಒಂದು ಮಾರ್ಗದರ್ಶನ ಕೊಡೋದು ಅಂತ ವ್ಯವಸ್ಥೆ ಬಂದರೆ, ಎಲ್ಲ ಮಾಡಿದರೆ ಖಂಡಿತವಾಗ್ಲೂ ಅವ್ರನ್ನೇ ನೆನಪಿಟ್ಕೊಳ್ತಾರೆ. ಅದು ಎಲ್ಲರೂ ಈಗ ಶಾಲೆಗೆ ಯಾರು ಬರಲಿ, ಯಾವ ಶಾಲೆಗಾದರೂ ಆಗಲಿ, ಫಸ್ಟ್ ಅವ್ರು ಬರೋದೆಲ್ಲ PT ಸರ್ನೇ ಮಾತಾಡಿಸ್ತಾರೆ. ಒಂದು ಇನ್ವಿಟೇಷನ್ ತೊಗೊಂಡು ಬರಲಿ. ಉಳಿದ ಟೀಚರ್ಸ್ ಎಲ್ಲ ಹೇಳ್ತಾರೆ, ಎಂಥ ಶಾಲೆಯಲ್ಲಿ ಬೇರೆ ಟೀಚರ್ಸ್ ಇಲ್ವಾ, ಎಲ್ಲ ಅವ್ರನ್ನೇ ಮಾತಾಡಿಸ್ತೀರ ಅಂತ ತಮಾಷೆಗೆ ಹೇಳ್ಬೋದು. ಬಟ್ ಅವ್ರು ಮಾಡೋದು ಹಾಗೆ. ಈಗ ಓಲ್ಡ್ ಸ್ಟೂಡೆಂಟ್ಗೆ ಎಷ್ಟೋ ಜನ ಈಗ ಮದುವೆ ಕಾರ್ಡ್ಗಳನ್ನ ಹಿಡ್ಕೊಂಡು ಬರ್ತಾರೆ, ಏನಾದರೂ ಗಮ್ಮತ್ತಿಂದು ವಿಷಯ ಇದ್ದರೆ ಬಂದು ಹೇಳ್ತಾರೆ ಹಾಗೆ. ಮತ್ತು ನಾವು ಸಹ ನಮ್ಮದು 2008ನೇ ಇಸ್ವಿಯಿಂದ ನಾವೊಂದು 7-8 ಜನ ಟೀಚರ್ಸ್ಗಳು. ನಮ್ಮದು ಮೂಲ ಉದ್ದೇಶವೇ, ನಮ್ಮದು ಮೊದಲಿಂದ ರಮೇಶ್ ಸರ್ ಅಂತ HM ಇದ್ದರು, ಸಮಾಜದೊಟ್ಟಿಗೆ ನಾವು ಒಂದು ಒಳ್ಳೆಯ ರೀತಿಯಲ್ಲಿ ಬಾಂಡಿಂಗ್ ಇಟ್ಕೊಳ್ಬೇಕು. ಆಗ ಯಾವುದೇ ರೀತಿ ಸಮಸ್ಯೆಗಳು ಏನೂ ಬರೋದಿಲ್ಲ.
ಈಗ ಸಹಜವಾಗಿ ಒಂದು ಯಾರ್ದಾರು ಒಂದು ಮನೇಲಿ ಮದುವೆ ಆಯಿತು ಅಥವಾ ಏನಾದರೂ ಒಂದು ಪ್ರೋಗ್ರಾಮ್ ಆದರೆ ನಾವು ನಮ್ಮ ಮನೆಯದೇ ಅಂತ ಹೇಳಿಸ್ಕೊಂಡು ಅವ್ರು ಕರೆದಾಗ ನಾವು ಹೋಗಬೇಕು. ಅಲ್ಲಿ ಊಟ ಮಾಡ್ತೇವೋ ಬಿಡ್ತೇವೋ ಅಂತಲ್ಲ, ಅದು ಹೋಗೋದ್ರಿಂದ ನಿಜವಾಗಿ ಅವರಿಗೂ ಒಂದು ನಮ್ಮ ಮೇಲೆ ಬಾಂಡಿಂಗ್ ಬರ್ತದೆ ಅಂತೇಳಿ, ಅದು ಖಂಡಿತವಾಗಲೂ ನಮಗೆಲ್ಲರಿಗೂ ಒಂದು ಸಹಾಯ ಆಗಿದೆ ಅಂತ ಹೇಳ್ತೇವೆ. ಅದು ಸರ್, ನೀವು ಹೇಳಿದರೆ ನೀವು 8 ಜನ ಬಂದ್ರಿ ಅಂತ. ರೇವಂತ್ ಸರ್ ಇರ್ಬೋದು, ನಂದೀಶ್ ಸರ್ ಇರ್ಬೋದು, ಹೇಗಿತ್ತು ಸರ್ ನಿಮ್ಮ ಬಾಂಡಿಂಗ್? ವಿನಾಯಕ್ ಸರ್ ಇರ್ಬೋದು, ಅವ್ರ ಜೊತೆಲ್ಲ ಹೇಗಿತ್ತು ಸರ್ ಆ ಬಾಂಡಿಂಗ್? ಅದೇ ಹೇಳಿದೆ, ಅದೇ ಕಾರಣಕ್ಕೆ ಈಗ ಸಾಲೆತೂರಲ್ಲಿ ನೀವು 15 ವರ್ಷದಿಂದ ಹೇಗೆ ಕೆಲಸ ಮಾಡ್ತಿದ್ರಿ, ಬೋರ್ ಆಗಲಿಲ್ವ ಅಂತ ಕೇಳ್ತೀರಿ. ಆ ಸ್ಟಾಫು ಅವ್ರ ಪ್ರೀತಿ ವಿಶ್ವಾಸ ಆಗಿದೆ. ನಾವು ಮನೆಯಲ್ಲಿ ಹೇಗಿರ್ತೇವೆ ಹಾಗಿದ್ದೇವೆ. ನಾವು ಒಂದು 5-6 ಜನ ಅಂತೂ ಈಗ ತುಂಬ ಶಾಲೆ ವಿಷಯಕ್ಕೆ ತುಂಬ ಎಷ್ಟು ಒತ್ತಡ ಇದ್ದರೂ ಸಹ ಕೆಲಸ ಎಲ್ಲ ಮಾಡಿಕೊಂಡು ನಾವು ಫ್ರೀ ಟೈಮನ್ನು ಗಮ್ಮತ್ತು ಮಾಡ್ತಾಯಿದ್ದೇವೆ. 4 ಈಗ ವೀಕೆಂಡಲ್ಲೆಲ್ಲ ನಾವು ಎಲ್ಲ ಒಂದು ಪ್ಲೇಸ್ ನೋಡ್ಲಿಕ್ಕೆ ಹೋಗ್ತಾಯಿದ್ದೇವೆ. ಈಗ ಮಕ್ಕಳ ಮನೆ ಒಂದು ಫಂಕ್ಷನ್ಗಳನ್ನು ಬಿಡ್ತಾ ಇರಲಿಲ್ಲ. ಎಲ್ಲಿ ಕರೆದ್ರು, ಯಾರ ಮದುವೆ ಆಗಲಿ ಏನಾದರೂ ಹೋಗ್ತಾಯಿತ್ತು. ಅದೊಂದು ಬಾಂಡಿಂಗೇ ಬೇರೆ ಟೈಪ್ ಇತ್ತು. ಹಾಗೆ ನಾವು ಮತ್ತು 2008ರಲ್ಲಿ ನಾವು ಬರುವಾಗ ಶಾಲೆನೂ ಇರಲಿಲ್ಲ, ಅಲ್ಲಿ ಜಾಗನೂ ಇರಲಿಲ್ಲ, ಒಂದು ಸ್ಯಾಂಕ್ಷನ್ ಆಗಿತ್ತು ಅಷ್ಟೇ. ನಾವು ಬಂದಾಗ ಪ್ರೈಮರಿ ಒಂದು 100 ವರ್ಷ ಶಾಲೆ, ಅಲ್ಲಿ ಪ್ರೈಮರಿ ಬಿಲ್ಡಿಂಗಲ್ಲಿ ನಾವು ಕೆಲಸ ಮಾಡ್ತಾಯಿತ್ತು. ಆಗೆಲ್ಲ ಅದು ಸೋರ್ತಾಯಿತ್ತು. ಈಗಲೂ ನಾವು ನೆನ್ಪು ಮಾಡ್ಕೊಳ್ತೇವೆ. ಒಂದು 2 ಕ್ಲಾಸ್ ಫುಲ್ ಮಳೆ ಬಂದರೆ ಕ್ಲಾಸ್ ತುಂಬ ನೀರಾಗ್ತಿತ್ತು. ನಾವು ಈ ಟಾರ್ಪಲ್ಗಳನ್ನೆಲ್ಲ ಹಾರಿಸ್ತಿತ್ತು ಅದರ ಮೇಲೆ. ಸೊ ಈಗಲೂ ಅದೆಲ್ಲ ನೆನಪಾಗ್ತದೆ. ಅದೊಂದು ಆ ವಿಶ್ವಾಸವೇ. ನಾವೇ ಎಲ್ಲರೂ ಟೀಚರ್ಸ್ಗಳೇ. ಆಗಿನ ನಮ್ಮ ಅಧ್ಯಕ್ಷರಾದ ಇವರು ಮಾಧವ ಮಾವ ಇರ್ಬೋದು, ದೇವಿಪ್ರಸಾದ್ ಶೆಟ್ಟಿ ಅಂತ ಇದ್ದರು, ಅವರೆಲ್ಲ ಭಾಳ ಹೆಲ್ಪ್ ಮಾಡಿದ್ದಾರೆ. AB ಅವರು ಅಂತ ಒಬ್ಬರು ಇದ್ದರು, ಈಗಿನ ಅಧ್ಯಕ್ಷ ಶಂಕರ್ ಶೆಟ್ಟಿಗಾರರು. ನಮ್ಗೆ ಯಾವ ಒಂದು ಕೆಲಸಕ್ಕೂ ಅವರು ಬೇಡ ಅಂತ ಹೇಳಿಲ್ಲ. ಒಂದು ಪ್ರೀತಿ ವಿಶ್ವಾಸದಿಂದ ಎಲ್ಲ ಕೆಲಸ ಆಯಿತು ಇಷ್ಟು ವರ್ಷದಲ್ಲಿ. ಅದೊಂದು ಹೆಗ್ಗಳಿಕೆ. ಒಂದು ಈ ಟೀಚಿಂಗ್ ಫೀಲ್ಡಿಗೆ ಬಂದ ಮೇಲೆ ಒಂದು ವಿಶ್ವಾಸ, ಎಲ್ಲರದೊಂದು ಪ್ರೀತಿ ವಿಶ್ವಾಸ ತಗೊಂಡಿತ್ತು ಅಂತ ಹೇಳಲಿಕ್ಕೆ ಇಷ್ಟ ಆಗುತ್ತೆ. ಎಸ್ ಸರ್, ನೀವು ಕ್ರೀಡಾ ಕ್ಷೇತ್ರಕ್ಕೆ ಹೆಚ್ಚಿನ ಹೊತ್ತನ್ನು ಕೊಡ್ತಾ ಇದ್ರಿ. ಈ ನಿಟ್ಟಿನಲ್ಲಿ ತುಂಬಾನೇ ಜನ ಕ್ರೀಡಾಪಟುಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿದ್ದಾರೆ. ಅವರ ಬಗ್ಗೆ ಏನು ಹೇಳ್ತೀರಿ ಸರ್? ನೀವು ಟ್ರೈನರ್ ಆಗಿದ್ಕೊಂಡು ಮಾಡಿರುವಂಥ ಸಾಧನೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರಲಿಲ್ಲ, ರಾಷ್ಟ್ರ ಮಟ್ಟಕ್ಕೆ ತುಂಬ ಜನ ಹೋಗಿದ್ದಾರೆ. ಅಂದರೆ ನಾನು ವರ್ಕ್ ಮಾಡೋದು ಸ್ಟಾರ್ಟ್ ಮಾಡಿದ ಮೇಲೆ ನಮ್ಮ ಶಾಲೆದು ಸುಮಾರು ಒಂದು 450ಕ್ಕಿಂತ ಜಾಸ್ತಿ ಮಕ್ಕಳು ರಾಜ್ಯ ಮಟ್ಟ ಆಡಿದ್ದಾರೆ. 110 ಮಕ್ಕಳಕ್ಕಿಂತ ಜಾಸ್ತಿ ರಾಷ್ಟ್ರ ಮಟ್ಟದಲ್ಲಿ ಆಡಿದ್ದಾರೆ. ಒಂದಿಬ್ಬರು ನೀವು ಹೇಳಿದಾಗೆ ಅಂತಾರಾಷ್ಟ್ರೀಯ ಟ್ರೈನಿಂಗ್ ಇದರಲ್ಲಿ ಇದ್ದರು. ವೆಯ್ಟ್ ಲಿಫ್ಟಿಂಗಲ್ಲಿ ಒಂದು ಹುಡುಗಿ ಇದ್ಲು, ಆಮೇಲೆ ಸ್ವಿಮ್ಮಿಂಗಲ್ಲಿ ಒಂದು ಹುಡುಗ. ಅವರಿಬ್ಬರು ಒಂದು ಇಂಟರ್ನ್ಯಾಷನಲ್ ಸೆಲೆಕ್ಷನ್ ಟ್ರಯಲ್ಸ್ವರೆಗೆ ಹೋಗಿದ್ದರು. ಅದೇ ಹೇಳಿದು, ಒಂದು ಆ ಮಕ್ಕಳಿಗೆ ಆ ಫೀಲ್ಡ್ ಭಯಂಕರ ಇಂಟ್ರೆಸ್ಟ್ ಇತ್ತು ಅಲ್ಲಿ. ನಾನಂದರೆ ಸಾಲೆತೂರಿ ಬರುವಾಗ ಅಲ್ಲಿ ಗ್ರೌಂಡ್ ಇರಲಿಲ್ಲ, ನಿಮ್ಗೆ ಗೊತ್ತಿರ್ಬೋದು. ಸೊ ನನ್ನ ಫೇವ್ರೇಟ್ ಗೇಮ್ಸ್ಗಳನ್ನು ಯಾವತ್ತೂ ನನಗೆ ಮಾಡಲಿಕ್ಕೆ ಜಾಗನೂ ಇರಲಿಲ್ಲ. ಅಲ್ಲಿ ಸುತ್ತಮುತ್ತ ಎಲ್ಲ ತುಂಬ 1-2 ವರ್ಷ ಟ್ರೈ ಮಾಡಿದ್ದೆ. ಸೊ ನಾವೆಲ್ಲ ಕೂತ್ಕೊಂಡು ನಾವು ಟೀಚರ್ಸೇ ಡಿಸೈಡ್ ಮಾಡಿ ನಾವು ಸ್ವಲ್ಪ ಇಂಡೋರ್ ಗೇಮ್ಸ್ಗಳನ್ನು ಜಾಸ್ತಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಾವು ರೆಸ್ಲಿಂಗ್ ಟೀಮ್ ಮಾಡ್ತು ಒಳ್ಳೆ. ಆ ರೆಸ್ಲಿಂಗ್ ಟೀಮ್ ಬಹಳ ದೊಡ್ಡ ಹೆಸರು ತಂದು ಕೊಡ್ತು. ಈಗಲೂ ಸಾಲೆತೂರು ಅಂದರೆ ಮಂಗಳೂರು ಸೈಡಲ್ಲಿ, ದಕ್ಷಿಣ ಕನ್ನಡದ ಎಲ್ಲಿ ಹೋದರೂ ಸಾಲೆತೂರು ಅಂತ ಹೇಳಿದ್ರೆ ಮೊದಲೆಲ್ಲ ಖೋಖೋ ಫೇಮಸ್ ಇತ್ತು. ಅದ ನಂತರ ಕುಸ್ತಿ ಭಾರಿ ಫೇಮಸ್ ಆಯಿತು. ಕುಸ್ತಿ ನಾವು ಒಂದು 8 ವರ್ಷ ಡಿಸ್ಟಿಕ್ ಚಾಂಪಿಯನ್ ಆದ್ವಿ. ಬಹಳಷ್ಟು ಮಕ್ಕಳು ಎಲ್ಲ ರಾಷ್ಟ್ರ ಮಟ್ಟಕ್ಕೆಲ್ಲ ಹೋದರು. ಅದೊಂದು ಭಾರಿ ಖುಷಿ ಇದೆ. ಆ ಖುಷಿಯಲ್ಲಿ ಈಗ ನೋಡಿ, ವಿದ್ಯಾರ್ಥಿಗಳು ಅವರ ಗೆಲುವಿಗೋಸ್ಕರ ಅವರು ಶ್ರಮಿಸ್ತಾರ ಗೊತ್ತಿಲ್ಲ, ಬಟ್ ನೀವು ತುಂಬಾನೇ ಕಷ್ಟಪಡ್ತೀರಿ. ಅವರು ಸೋಲ್ತಾರ ಅನ್ನೋವಾಗ ನಿಮ್ಮ ಮುಖದಲ್ಲಿ ಬೇಸರ ಕಾಣುತ್ತೆ ಸರ್. ಆ ಸಿಚುವೇಶನ್ ಹೇಗೆ ಫೇಸ್ ಮಾಡಿದ್ರಿ? ಅದು ಸಹಜವಾಗಿ ಎಲ್ಲ ಒಂದು ಮಾರ್ಗದರ್ಶಕರಿಗೆ ಆಗುವಂಥದ್ದೇ. ಈಗ ಅದು ಕೋಚ್ ಆಗಬೇಕಂತ ಇಲ್ಲ. ಈಗ ಒಂದು ಸಬ್ಜೆಕ್ಟ್ ಟೀಚರ್ ಅವರು ತನ್ನ ಎಲ್ಲ ಪ್ರಯತ್ನ ಹಾಕಿರ್ತಾರೆ. ಬಟ್ ಅಲ್ಟಿಮೇಟ್ಲಿ ಡಿಸಿಷನ್ ಕೊಡೋದು, ಫಲ ಕೊಡೋದು ಅವ್ರು. ನಾವು ಪ್ರಯತ್ನ ಅಂತೂ ಖಂಡಿತ ಮಾಡ್ತೇವೆ. ನಮ್ಮಿಂದ ಯಾವುದೇ ರೀತಿಯಲ್ಲಿ ಆ ಒಂದು ಅವರ ಪ್ರಾಕ್ಟೀಸಲ್ಲಿ ಆಗಲಿ, ಅವರ ಸ್ಕಿಲ್ಲಲ್ಲಾಗಲಿ ಯಾವುದೇ ಕಡಿಮೆ ಆಗಬಾರ್ದು ಅನ್ನೋ ರೀತಿಯಲ್ಲಿ ನಾವು ಎಲ್ಲ ಪ್ರಾಕ್ಟೀಸನ್ನು ಕೊಟ್ಟಿರ್ತೇವೆ. ಬಟ್ ಹೇಳಲಿಕ್ಕಾಗೋದಿಲ್ಲ, ಯಾಕಂದರೆ ಕೆಲವೊಂದು ಟೀಮ್ ಗೇಮ್ಗಳಲ್ಲಿ ಬೇರೆ ಟೀಮ್ಗಳು ಒಳ್ಳೆ ಇರ್ತದೆ, ನಾವು ಅದನ್ನೇ ಅಪ್ರಿಷಿಯೇಟ್ ಮಾಡಬೇಕು. ನಾವೇ ವಿನ್ ಆಗಬೇಕು ನಮ್ಮದೇ ಅಂತ ಆಗೋದಿಲ್ಲ. ಒಮ್ಮೊಮ್ಮೆ ಒಂದು ಫೈನ್ ಡೇ ಅದು ಅವನ ದಿನ ಒಳ್ಳೇದಿರ್ತದೆ, ಒಂದು ಎದುರು ಟೀಮಿಂದ ಯಾವುದೋ ಒಂದು ಪ್ಲೇಯರ್ಸ್ ಇದೆ. ಅದು ಆ ಥರ ಸುಮಾರು ಮ್ಯಾಚ್ ಆಗಿದೆ. ನಾವು ಈಗ ಒಂದು 2-3 ಸಲ ಸ್ಟೇಟ್ ಲೆವೆಲ್ ಮ್ಯಾಚಿಗೆಲ್ಲ ಹೋದಾಗ, ಈಗ ಸ್ಟೇಟು ಜೂನಿಯರ್ ರ್ಯಾಂಕಿಂಗ್, ಸೀನಿಯರ್ ರ್ಯಾಂಕಿಂಗೆಲ್ಲ ನಮಗಿಂತ ತುಂಬ ಕಡಿಮೆ ಇರೋ ಮಕ್ಕಳು ಕೆಲವೊಮ್ಮೆ ವಿನ್ ಆದದ್ದು ಇದೆ ನಮ್ಮ ಇದರೆಲ್ಲ. ನಮ್ಮ ಮಕ್ಕಳು ಹಾಗೆ, ಅದೊಂದು ಖುಷಿಯೇ ಬೇರೆ. ಆದರೆ ಈ ಮ್ಯಾಚ್ ಸೋಲುವಾಗ ಆಗುವ ಟೆನ್ಷನ್ ಸ್ವಲ್ಪ ನನಗೆ ಜಾಸ್ತಿ. ನಾನು ಅದಕ್ಕೆ ತುಂಬ ಕ್ರೂಷಲ್, ಆ ಟೆನ್ಷನ್ ಮೂಮೆಂಟಲ್ಲಿ ಮ್ಯಾಚ್ ನೋಡಲಿಕ್ಕೆಲ್ಲ ತುಂಬ ಕಷ್ಟ ಆಗ್ತದೆ. ನಾವು ಆಡುವಾಗ ನಮಗೆ ಏನು ನರ್ವಸ್ನೆಸ್ಸು ಅದು ಇದು ಆಗ್ತಾ ಇರಲಿಲ್ಲ ನಾವು ಆಡುವಾಗ. ಬಟ್ ಮಕ್ಕಳು ಆಡುವಾಗ ಅದಕ್ಕಿಂತ ತುಂಬ ನರ್ವಸ್ ಆಗುತ್ತೆ. ಅದೀಗ ಸ್ವಲ್ಪ ಆಗ ಹುಡುಗಾಟದ ಬುದ್ಧಿ ಇರ್ಬೋದು. ಈಗ ಮೆಚುರಿಟಿ ಆದಾಗೆ ಸ್ವಲ್ಪ ಕಡಿಮೆ ಮಾಡ್ಕೊಂಡಿದ್ದೇವೆ. ಈಗ ಮ್ಯಾಚ್ ಸೋಲೋ ಮೂಮೆಂಟಲ್ಲಿ ಸ್ವಲ್ಪ ಸಿಟ್ಟು ಬರೋದು, ನಾವು ಅದನ್ನು ತೀರ್ಮಾನಕರ ಮೇಲೆ ಸಿಟ್ಟು ಮಾಡ್ಕೊಳ್ಳೋದು, ಬೇಜಾರು ಮಾಡ್ಕೊಳ್ಳೋದು, ಇಂಥದ್ದೆಲ್ಲ ಮೊದಲೆಲ್ಲ ಆಗ್ತಿತ್ತು. ಬಟ್ ಆದಷ್ಟು ಕಡಿಮೆ ಮಾಡ್ಕೊಂಡಿದ್ದೇವೆ ಈಗ.
ಅದೇ ಸರ್, ಖೋ ಟೀಮಿಗೆ ಹೋಗುದಾದ್ರೂ ಕೂಡ ಅಲ್ಲಿ ನಾವು ಸೋಲ್ತೇವೆ ಅನ್ನೋದಕ್ಕಿಂತ ನಿಮ್ಮ ಮುಖದಲ್ಲಿ ಭಯ ತುಂಬಾನೇ ಕಾಣಿಸುತ್ತಾ. ಈ ತೀರ್ಪುಗಾರರಿಗೆ ಬೈಯುದಿರ್ಬೋದು, ಅಲ್ಲಿ ಜಗಳ ಆಗುದು, ಅದು ಹೇಗೆ ಸರ್? ಅದೊಂದು ಭಾಳಷ್ಟು ದೊಡ್ಡ ಸಮಸ್ಯೆಗಳನ್ನು ಎದುರಿಸಿದೆ ನಿಷ್ಠುರ ನಾನು. ಆಗ್ತದೆ ಬೇರೆ ಸ್ಕೂಲ್ ಜೊತೆ. ಯಾಕಂದರೆ ನಾವು ಮ್ಯಾಚಿಗೆ ಹೋಗುವಾಗ ನಮ್ಮ ಟೀಮ್ ಪ್ಲೇಯರ್ಸ್ಗಿಂತ ಈ ಮ್ಯಾಚ್ ಇಂಟ್ರೆಸ್ಟ್ ಇರೋ ನೋಡ್ಲಿಕ್ಕೆ ಬರುವವರೇ ಜಾಸ್ತಿ. ಅವ್ರು ತುಂಬ ಒಂದೊಂದು ಸಲ ಈಗ ನಮ್ಗೆ ಎಷ್ಟು ಸಪೋರ್ಟ್ ಮಾಡಿದ್ರು, ಏನೋ ಒಂದು ಕೆಟ್ಟ ಮಾತೋ ಏನೋ ಬೇಡದಿದ್ದ ಮಾತುಗಳನ್ನು ತೀರ್ಮಾನಕಾರ ಅವ್ರ ಮೇಲೆ ಹೇಳ್ತಾರೆ. ಇದೆಲ್ಲ ಅನುಭವಿಸುವಂಥದ್ದು. ನಾವು ಬರಬೇಡಿ ಅಂತ ಹೇಳಿದ್ರು ಅವ್ರು ಬರ್ತಾರೆ. ಎಂತ ಮಾಡಲಿಕ್ಕೂ ಆಗೋದಿಲ್ಲ, ಹಿಡಿದು ದೂಡ್ಲಿಕ್ಕೆ ಆಗ್ತಾವ್ರನ್ನ. ಹಾಗೆ ಅದೊಂದು ಕಷ್ಟ ಇದೆ ಮಾತ್ರ. ಬಟ್ ಸೋಲು ಖೋ ಸ್ವಲ್ಪ ಅದು ಹಾಗೆ ಬಾಡಿ ಟಚಿಂಗ್ ಗೇಮ್, ಸ್ವಲ್ಪ ಕಬಡ್ಡಿ ಆಗಲಿ ಖೋ ಆಗಲಿ ಅದು ಸ್ವಲ್ಪ ಬೇಗ ಮನಸ್ಸಿಗೆ ಎಳ್ಕೊಂಡು ಬಿಡ್ತದೆ. ಬೇರೆ ಟೈಪಿನ ಗೇಮ್ ಥರ ಅಲ್ಲ, ಈ ವಾಲಿಬಾಲು ಕ್ರಿಕೆಟ್ ಥರ ಅಲ್ಲ, ಅದು ಬೇಗ ಹೇಳ್ತದೆ. ಯಾಕಂದರೆ ಟೆಕ್ನಿಕಲಿ ನಾವು ಒಂದು 2-3 ತಿಂಗಳು ಅವ್ರ ಹಿಂದೆ ಇರ್ತೇವೆ. ಒಂದು ಯಾವ ಸರಿ ಯಾವ ತಪ್ಪು, ಅವ್ರು ಏನು ಮಿಸ್ಟೇಕ್ ಮಾಡ್ತಾರೆ ಅನ್ನೋದು ನಮ್ಗೆ ಕರೆಕ್ಟಾಗಿ ಗೊತ್ತಿರ್ತದೆ. ಈಗ ಅದು ರೆಫ್ರಿದ್ ಮಿಸ್ಟೇಕ್ ಏನೋ ನಮಗೀಗ ಸೋತವರೆಲ್ಲರಿಗೂ ಅನ್ಸುತ್ತೆ ಅದು ರೆಫ್ರಿ ಮಿಸ್ಟೇಕ್ ಇರ್ಬೋದು ಅಂತೇಳಿ. ಆದರೆ ಹಾಗಿರ್ತದೋ ಇಲ್ಲೋ ಗೊತ್ತಿಲ್ಲ. ಬಟ್ ನೋಡಿ, ನಾನು ಹೇಳೋದು ಆ ಮ್ಯಾಚ್ ಸಿಚುವೇಷನಲ್ಲಿ ಹೇಗೆ ಪರ್ಫಾರ್ಮೆನ್ಸ್ ಮಾಡ್ತಾನೆ ಅಲ್ಲೇ ಅವನು ವಿನ್ನರ್ ಅಂತೇಳಿ. ಈಗ ಯಾವುದೇ ಅವನ ಹಿಂದಿನ ಡಿಫಾಲ್ಟ್ ಅಥವಾ ಸ್ಕಿಲ್ ಏನು ಕಡಿಮೆ ಇದೆ ಅವನದ್ದು, ಅವನು ಅಲ್ಲಿ ಬಂದು ಏನೋ ಮಾಡ್ಕೊಳ್ತಾ ಅದು ಮಾಡಲಿಕ್ಕೆ ಆಗೋದಿಲ್ಲ. ಮ್ಯಾಚ್ ಟೈಮಲ್ಲಿ ಅವನು ಖಂಡಿತವಾಗೂ ಒಳ್ಳೆ ಆಡಲೇಬೇಕು. ಅವನು ಅಷ್ಟು ಪ್ರಾಕ್ಟೀಸನ್ನು ಒಂದು ಫೈನಲ್ ಡೇ. ಯಾಕಂದರೆ ಒಂದು ಅಥ್ಲೆಟಿಗೆ ಒಂದು ವರ್ಷದಲ್ಲಿ ಒಮ್ಮೆ ಮಾತ್ರ ಅವನೊಂದು ಬೆಸ್ಟ್ ಗೇಮ್ ಪೀಕ್ ಟೈಮ್ ಬರ್ತದೆ ಅಂತ ಹೇಳ್ತಾರೆ ಅಥ್ಲೆಟಿಗೆ. ಆ ಟೈಪಿಗೆ ನಾವು ಅವ್ರನ್ನ ಸೆಟ್ ಮಾಡಿರ್ತೇವೆ. ಅವ್ರದ್ದು ಫುಡ್ ಆಗಿರಲಿ, ಏನು ತಿನ್ನಬೇಕು, ಎಷ್ಟೊತ್ತಿಗೆ ಮಲಗಬೇಕು, ಏನು ಮಾಡಬೇಕು, ಅದೆಲ್ಲ ನಾವು ಅವ್ರಿಗೆ ಹೇಳಿಕೊಡ್ತೇವೆ. ಆದರೂ ಕೆಲವೊಂದು ಕೇಳೋದಿಲ್ಲ ಅವರು ಕೆಲವೊಮ್ಮೆ. ಈಗ ಕುಸ್ತಿಗೆಲ್ಲ ಒಂದು 100 ಗ್ರಾಮ್ 200 ಗ್ರಾಮ್ ಡಿಫ್ರೆನ್ಸ್ ಆದರೂ ಸಹ ಅವ್ರನ್ನ ಯಾರು ನೆಕ್ಸ್ಟ್ ಕ್ಯಾಟಗರಿಗೆ ಹಾಕಬೇಕು ಹೊರತು ಇಲ್ಲ ಬಿಟ್ಟೇ ಬಿಡಬೇಕು. ಅಷ್ಟು 45 kg ಆಡಬೇಕಂದ್ರೆ 45 kg ಒಳಗೆ ಇರಬೇಕು. ಒಂದು 200-300 ಗ್ರಾಮನ್ನು ಯಾರೂ ಬಿಡೋದಿಲ್ಲ. ಅಂಥ ಸಂದರ್ಭದಲ್ಲಿ ಅವರಿಗೆ ನಾವೆಲ್ಲ ಹೇಳಿಕೊಟ್ಟಿರ್ತೇವೆ. ಒಮ್ಮೊಮ್ಮೆ ಕೈ ಮೀರಿ ಹೋಗ್ತದೆ ಪರಿಸ್ಥಿತಿ. ಆ ಪರಿಸ್ಥಿತಿಯನ್ನು ಹೇಗೆ ನಿಭಾಯಿಸ್ತಾ ಇದ್ರಿ ಸರ್ ನೀವು? ನಿಭಾಯಿಸಲಿಕ್ಕೆ ಅದು ಅಭ್ಯಾಸ ಆಗಿ ಹೋಗಿದೆ. ಈಗ ಭಾರಿ ಕಷ್ಟ ಆಗ್ತದೆ ಒಂದೊಂದು ಸಲ. ಯಾಕಂದರೆ ಒಂದು ಮಗುವನ್ನು ನಾವು ರೆಡಿ ಮಾಡಲಿಕ್ಕೆ ಸುಮಾರು ಟೈಮ್ ತೊಗೊಳ್ತೇವೆ. ಈಗ ಅವನು 10th ಇದ್ದರೆ 8th 9th ಅವ್ರ ಹಿಂದೆ ಇರ್ತೇವೆ ನಾವು. ಅವನು ಈ ಕ್ಯಾಟಗರಿಗೆ ಆಡ್ಬೋದು, ಇದರಲ್ಲಿ ಮಾಡ್ಬೋದು, ಈ ಪರ್ಫಾರ್ಮೆನ್ಸ್ ಮಾಡ್ಬೋದು, ಈಗ ಆಗ್ಬೋದು ಅಂತೇಳಿ. ಬಟ್ ಫೇಲ್ ಆದರೆ ಸ್ವಲ್ಪ ಹಾಗೆ ಆಗ್ತದೆ. ಅಲ್ಲ ಸರ್, ನೀವು ತುಂಬಾ ಈಗ ನೋಡಿದ್ದೀರಿ ಈಗ ಕ್ರೀಡಾ ಕ್ಷೇತ್ರದಲ್ಲಿ. ಇದರಲ್ಲಿ ತುಂಬ ಜನ ಹೇಳ್ತಾರೆ, ತುಂಬ ಮಕ್ಕಳು ಕೂಡ ಹೇಳ್ತಾರೆ, ರೆಫ್ರಿ ಏನೋ ಮೋಸ ಮಾಡಿದ್ದಾರೆ, ಹೌದಾ ಅಲ್ವಾ ಅಂತ. ನಿಮ್ಮ ಅನುಭವಕ್ಕೆ ಏನಾದರೂ ಬಂದಿದೆಯಾ ರೆಫ್ರಿ ಏನಾದರೂ ಮೋಸ ಮಾಡೋ ರೀತಿ ಆ ಥರ ಏನಾದರೂ? ರೆಫ್ರಿ ಮೋಸ ಮಾಡೋದು ಅನ್ನೋ ವರ್ಡು ನನಗದು ಏನು ಸರಿ ಅನಿಸ್ತಿಲ್ಲ. ಯಾಕಂದರೆ ಈಗ ಬೇಕಾದ್ರೆ ನೀವು ನೋಡಿ IPL ಟೈಪಿನ ದೊಡ್ಡ ದೊಡ್ಡ ಕ್ರಿಕೆಟ್ ಮ್ಯಾಚು 100 ಕ್ಯಾಮರಾ ಇಟ್ಕೊಂಡು ಅಷ್ಟು ಟೆಕ್ನಿಕಲ್ ಎಷ್ಟು ಸೌಂಡ್ ಇರುವವರೇ ಒಂದೊಂದು ಮಿಸ್ಟೇಕ್ ಆಗ್ತದೆ. ಈಗ ಎಷ್ಟೋ ಮ್ಯಾಚ್ಗಳದ್ದೆಲ್ಲ ನೋಡಿರ್ಬೋದು. ಈಗ ಸೋತ ಟೀಮ್ಗಳಿಗೆ ಯಾವುದಿನೋ ಸಮಾಧಾನ ಇರೋದಿಲ್ಲ. ಅದೊಂದು ಮೋಸ ಅಂತೇಳಿ ಬೇಕಂತ ಒಂದು ಟೀಮನ್ನು ಸೋಲಿಸಲೇಬೇಕಂತ ಒಬ್ಬ ವಿಷಯಲ್ಲಿ ಯಾರೂ ಹಿಡ್ಕೊಳ್ಳೋದಿಲ್ಲ. ಬೈ ಮಿಸ್ಟೇಕ್ ಒಂದು ಆಗ್ತದೆ, ಅದನ್ನು ನಾವು ಒಂದು ಒಳ್ಳೆ ರೀತಿಯಲ್ಲೇ ತೊಗೊಳ್ಬೇಕು. ನಾವು ಇಲ್ಲ ಹಾಗಲ್ಲ ಹೀಗಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಒಂದೊಂದು ಸತಿ ಡಿಸಿಷನ್ ನಮ್ಮ ಪರವಾಗಿ ಬರ್ಬೋದು, ಕೆಲವೊಮ್ಮೆ ಅವ್ರ ಪರವಾಗಿ ಬರ್ಬೋದು. ಆದರೆ ಡಿಸಿಷನ್ ಅಂದರೆ ಅದು ಒಂದು ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಅಂತ ಇದ್ದೇ ಇರ್ತದೆ. ಅದು ಆ ಟೈಮಲ್ಲಿ ಮುಗ್ದೋಬೇಕು. ಆದರೆ ಅದನ್ನ ಪರ್ಸ್ನಲ್ ಆಗಿ ತೊಗೊಳ್ಳೋದು ತಪ್ಪು ಅನ್ಸುತ್ತೆ ನನಗೆ. ಅದೇ ಕೆಲವೊಮ್ಮೆ ಪರ್ಸನಲ್ ಆಗಿ ತಗೊಂಡ್ರೆ ಇದು ಸ್ಕೂಲ್ಗಳ ಮಧ್ಯೆ ಗಲಾಟೆ ಆಗುವ ಸಾಧ್ಯತೆ ಎಲ್ಲ ಇದೆ. ಇದು ಬಂದಿದೆ ಯಾವುದಾದ್ರೂ? ಸುಮಾರು ಸಲ ಬಂದಿದೆ, ಸುಮಾರು ಸಲ ನಿಷ್ಠುರ ಆಗಿದೆ. ಆದರೆ ನಾನು ಪ್ರತಿ ಸಲ ಮ್ಯಾಚ್ ಆದಮೇಲೆ ಮ್ಯಾಚ್ ಮುಗಿಸಿದ ನಂತರ ಅವ್ರ ಹತ್ರ ಎಲ್ಲರ ಹತ್ರ ಹೋಗಿ ಅದನ್ನು ಅಲ್ಲಿಗೆ ಬಿಡಬೇಕು ನೀವು ಅಂತೇಳಿ ಎಲ್ಲ ರಿಕ್ವೆಸ್ಟ್ ಮಾಡ್ತೀನಿ. ಎಲ್ಲರೂ ಸಹಜವಾಗಿ ಅದೇ ಹೆಚ್ಚಾಗಿ ನಮ್ಮ ಫೀಲ್ಡಲ್ಲಿರೋರು ಎಲ್ಲರೂ ಮಾಡ್ತಾರೆ. ಯಾಕಂದರೆ ಒಂದು 4 ದಿನ ಮಕ್ಕಳ ಮ್ಯಾಚ್ ಇರ್ತದೆ, ಮತ್ತೆ ಎಲ್ಲ ಕಡೆ ನಾವು ಒಟ್ಟಿಗೆ ಇರ್ತೇವೆ. ಅದು ಆಗ್ತದೆ ಸುಮಾರು ಸಲ. ಮತ್ತು ಬೇರೆ ಔಟ್ಸೈಡಿನ ರೆಫ್ರಿಗಳು ಅಂದರೆ ತಟಸ್ಥ ಆಗಿರುವಂಥದ್ದು, ಅವರಿಗೆಲ್ಲ ಇವರಿಗೆಲ್ಲ ಬೇರೆ ತಾಲೂಕಿಂದ ಕರೆಸೋದು, ಬೇರೆ ಜಿಲ್ಲೆಯಿಂದ ಕರೆಸೋದು, ಈ ಥರ ಎಲ್ಲ ಆಗ್ತದೆ. ಆದರೂ ನಮ್ಮಲ್ಲಿ ಸ್ವಲ್ಪ ಸ್ಪೋರ್ಟ್ಸ್ ಕ್ರೇಜ್ ಜಾಸ್ತಿ. ನಮ್ಮ ಏರಿಯಾವೇ ಹಾಗಿದೆ. ಅಲ್ಲಿ ಎಲ್ಲ ಸಣ್ಣ ಸಣ್ಣ ಮಿಸ್ಟೇಕು ಸಹ ಅವರಿಗೆ ಪಕ್ಕ ಗೊತ್ತಾಗ್ತದೆ. ಎಲ್ಲರೂ ಪ್ಲೇಯರ್ಸ್ ಆಗಿರ್ಲಿಕ್ಕೋಸ್ಕರ, ಖೋ ಕಬಡ್ಡಿ ವಾಲಿಬಾಲ್ ಎಲ್ಲ ಪ್ಲೇಯರ್ಸ್ ಆಗಲಿಕ್ಕೋಸ್ಕರ ಅವ್ರು ಮ್ಯಾಚ್ ನೋಡೋರಿಗೆ ಒಂದು ಸಣ್ಣ ಮಿಸ್ಟೇಕು ಕರೆಕ್ಟಾಗಿ ಗೊತ್ತಾಗ್ತದೆ. ಹಾಗೆ ರೆಫ್ರಿಗಳಿಗೆ ತುಂಬ ಜವಾಬ್ದಾರಿ ಜಾಸ್ತಿ ಇರ್ತದೆ. ಬೇರೆ ಆಟದ ಥರ ಅಲ್ಲ, ತುಂಬ ಜವಾಬ್ದಾರಿಯಿಂದ ಮಾಡಬೇಕಾಗ್ತದೆ ಬೇರೆ ಕಡೆ ಹೋಲಿಸಿದರೆ. ನೀವು ಕೂಡ ರೆಫ್ರಿ ಆಗಿ ತುಂಬ ಇದಕ್ಕೆ ಸ್ಪೋರ್ಟ್ಸಿಗೆಲ್ಲ ಹೋಗಿದ್ದೀರಿ, ಆಗ ಅನುಭವ ಹೇಗಿತ್ತು ಸರ್? ಈಗ ಒಂದು ಜಸ್ಟ್ ನೋಡೋದಕ್ಕೂ ಕೂಡ, ಒಂದು ಸ್ಪೋರ್ಟ್ಸನ್ನು ನಾವು ನೋಡೋದಕ್ಕೂ ಜಡ್ಜ್ ಮಾಡೋದಕ್ಕೂ ವ್ಯತ್ಯಾಸ ಇದೆ. ಆ ಜಡ್ಜ್ ಮಾಡೋ ರೀತಿ ಹೇಗೆ ಅನಿಸುತ್ತಾ? ಮೊದಲು ಭಾಳ ಕಷ್ಟ ಆಗ್ತಿತ್ತು. ಯಾಕಂದರೆ ನಾನು ಆ್ಯಸ್ ಅ ಪ್ಲೇಯರ್ ಆಗಿ ಆ ಮ್ಯಾಚನ್ನು ನೋಡ್ತಾ ಇದ್ದೆ ತುಂಬ. ಈಗ ಸ್ವಲ್ಪ ಹೊತ್ತಾದಾಗ ಮ್ಯಾಚ್ ರ್ಯಾಲಿ ಒಂದು ವಾಲಿಬಾಲ್ ಮ್ಯಾಚಿಗೆ ಅಫಿಷಿಯೇಟಿಂಗ್ ಹೋದರೆ ಆ ಮ್ಯಾಚ್ ಒಳಗೆ ನಾವು ಹೋಗ್ತಿತ್ತು. ಅದು ಸುಮಾರು ಕಷ್ಟ ಕೊಟ್ಟಿತ್ತು.
ಇನಿಷಿಯಲ್ ಸ್ಟೇಜಲ್ಲಿ. ಅದ ನಂತರ ಸರಿ ಹೋಯ್ತು. ಅದಂದರೆ ಎಲ್ಲ 12 ಜನ ಎರಡೂ ಟೀಮಿನ ಎಲ್ಲ ಪ್ಲೇಯರ್ಸ್ಗಳನ್ನು ವಾಲಿಬಾಲಲ್ಲಾಗಲಿ ಖೋಖೋದಲ್ಲಾಗಲಿ ಸಮಾಧಾನ ಮಾಡಲಿಕ್ಕೆ ಆಗೋದಿಲ್ಲ. ಸೋತವ್ರನ್ನೊಂದು ಖುಷಿಯಲ್ಲಿ ಕಳಿಸ್ಲಿಕ್ಕೆ ಆಗೋದಿಲ್ಲ. ಅವರು ತಪ್ಪಂತ ಒಪ್ತಾರೆ. ನಮ್ಮ ಆತ್ಮಸಾಕ್ಷಿ ಗೊತ್ತುಂಟು ಇದು ಮಿಸ್ಟೇಕ್ ಇಲ್ಲ, ಸರಿ ಇದೆ ಅಂತೇಳಿ. ಒಮ್ಮೊಮ್ಮೆ ನಮ್ಮದು ಮಿಸ್ಟೇಕ್ ಆಗಿರ್ತದೆ. ಆಗ ಏನೋ ಒಂದು ಮಾತಾಡ್ಕೊಂಡು ಇನ್ನಿಬ್ಬರು ರೆಫ್ರಿಗಳಿರ್ತಾರೆ, ಸೈಡ್ ರೆಫ್ರಿ, ಅವ್ರ ಹತ್ರ ಮಾತಾಡ್ಕೊಂಡು ಸರಿ ಮಾಡೋದು ಇದೆ. ಈಗ ಸಾಲೆತ್ತೂರಲ್ಲಿ ಲಾಸ್ಟ್ ಟೈಮ್ ಒಂದು ಯಾವಾಗ ಜನವರಿ ಫೆಬ್ರವರಿಲಿ ಒಂದು ದೊಡ್ಡ ಮ್ಯಾಚ್ ಆಯಿತು, ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದೆಲ್ಲ ದೊಡ್ಡ ಟೀಮ್ ಬಂತು. ಸುಮಾರು ಟೈಮ್ ನಂತರ ಅಷ್ಟು ದೊಡ್ಡ ಮ್ಯಾಚ್ ರೆಫ್ರಿಯ ಲೆಕ್ಕದಲ್ಲಿ ನೋಡಬೇಕಾದ್ರೆ ಒಂದು ಸಣ್ಣ ಮಿಸ್ಟೇಕ್ ಇಲ್ಲದೆ ಅದರ ಮ್ಯಾಚ್ ಅದು. ಯಾಕಂದರೆ ಅದ ನಂತರ 4-5 ಮ್ಯಾಚ್ ಆಯಿತು. ಅದ್ರ ಹಿಂದೆ ಒಂದು 3-4 ಮ್ಯಾಚ್ ಕರ್ನಾಟಕದಲ್ಲ ಆಯಿತು. ಎಲ್ಲ ಮ್ಯಾಚ್ಗಳು ತುಂಬ ಹೊತ್ತು ಗಲಾಟೆ ಆಗಿ ಮ್ಯಾಚ್ ನಿಲ್ತು. ಮೊನ್ನೆ ಒಂದು ಮ್ಯಾಚ್ ಅಂತೂ ಫೈನಲ್ ಮ್ಯಾಚೇ ಆಗಲಿಲ್ಲ, ಅಷ್ಟು ದೊಡ್ಡ ಮ್ಯಾಚ್ ತುಂಬ ಖರ್ಚು ಮಾಡಿ. ಆ ಲೆಕ್ಕದಲ್ಲಿ ಒಮ್ಮೊಮ್ಮೆ ಆಗ್ತದೆ, ಸಕ್ಸಸ್ ಆಗ್ತದೆ. ಮತ್ತು ಸೋತವರೊಂದು ಸಿಟ್ಟಲ್ಲಿ ಒಂದೇನೋ ಹೇಳಿ ಹೋಗ್ತಾರೆ. ಬಟ್ ನೆಕ್ಸ್ಟ್ ಮ್ಯಾಚಲ್ಲಿ ಅವರು ಅದನ್ನೆಲ್ಲ ಮರೆತು ಬರ್ತಾರೆ. ಏನು ಅಂಥದ್ದೇನು ದೊಡ್ಡ ವಿಷಯ ಆಗೋದಿಲ್ಲ. ಬಟ್ ತುಂಬ ಕಷ್ಟದ ಕೆಲಸ, ಅಷ್ಟು ಸುಲಭ ಇಲ್ಲ. ಪ್ರತಿ ಬಾಲಿಗಾಗಲಿ ಪ್ರತಿಯೊಂದು ಸೆಕೆಂಡಾಗಲಿ ಖೋಖೋದಲ್ಲಾದರೆ ಪ್ರತಿ ಸತಿ ಅದು ತುಂಬ ಅಪ್ಡೇಟ್ ಆಗಿರ್ತದೆ. ಅದನ್ನೆಲ್ಲ ರೆಡಿ ಮಾಡ್ಕೊಂಡು ನೋಡಬೇಕು. ಈಗ ಸುಮ್ಮನೆ ಹೋಗಿ ಮೊದಲಿನ ಥರ ನಾನು ಯಾವಾಗಲೂ ಒಂದು ದಿನ ಆಡಿದ್ದೇನೆ, ನಾನು ಯಾವಾಗಲೂ ಒಂದು ಕಂಪೇರ್ ಮಾಡಿದ್ದೇನೆ ಅಂತೇಳಿ ಆ ಧೈರ್ಯದಲ್ಲಿ ಹೋಗಿ ಮಾಡಲಿಕ್ಕೆ ಆಗೋದಿಲ್ಲ. ತುಂಬ ಗೇಮ್ ಚೇಂಜಸ್ ಆಗಿದೆ. ಮಕ್ಕಳು ತುಂಬ ಫಾಸ್ಟ್ ಆಗಿದ್ದಾರೆ. ಮೊದಲಿನ ಥರ ಸ್ಲೋ ಗೇಮ್ ಇಲ್ಲ ಈಗೆಲ್ಲ. ಹಾಗೆ ಈಗ ಖೋಖೋ ಆಡೋದಾದರೆ ಎಷ್ಟು ದಿನದ ಟ್ರೈನಿಂಗ್ ಎಲ್ಲ ಬೇಕಾಗುತ್ತೆ ಸರ್? ಈಗ ವಿದ್ಯಾರ್ಥಿಗಳಿಗೆ ಏನೂ ಗೊತ್ತಿಲ್ಲ ಅವರಿಗೆ ಖೋಖೋ ಬಗ್ಗೆ ಅನ್ನೋದಾದರೆ ಅವರಿಗೆ ಈಗ ಕಲಿಬೇಕು ಅಂದರೆ ಎಷ್ಟು ಟೈಮ್ ತಗೊಳ್ತಾರೆ? ಅದು ಸ್ವಲ್ಪ ಹೇಳಲಿಕ್ಕೆ ಕಷ್ಟ ಆಗುತ್ತೆ. ಎಂತಕ್ಕಂದರೆ ನಮಗೆ ಪ್ರೈಮರಿಯಿಂದ ಸ್ವಲ್ಪ ನಮ್ಮ ಶಾಲೆಗೆ, ಸಾಲೆತ್ತೂರು ಶಾಲೆಗೆ ಸುಮಾರು 117 ವರ್ಷ 118 ವರ್ಷ ಇತಿಹಾಸ ಇದೆ. ಸುಮಾರು ಒಂದು 50-55 ವರ್ಷದಿಂದ ಮೊದಲಿಂದ ಅಲ್ಲೆಲ್ಲ ಖೋಖೋ ಪ್ಲೇಯರ್ಸೇ ಇರುವುದು. ನೀವೀಗ ಒಂದು ಲೋಕಲ್ ಮ್ಯಾಚ್ ಮಾಡಿದರೂ 100-105 ಜನ ಬರ್ತಾರೆ. ನಾವು ಯಾವಾಗಲೂ ಒಂದು ಸ್ವಾತಂತ್ರ್ಯೋತ್ಸವದ ದಿನ ಒಂದು ಸುಮ್ಮನೆ ಅಲ್ಲಿ ಮ್ಯಾಚ್ ಈ ಧ್ವಜಾರೋಹಣ ಆದ ನಂತರ ಎಲ್ಲ ಒಂದು ಸುಮ್ಮನೆ ಒಂದು ಪ್ರಾಕ್ಟೀಸಿಗೆಲ್ಲ ಮ್ಯಾಚ್ ಬರುತ್ತೆ. ಆಗಲೇ 100 ಜನ ಅವರು ಓಲ್ಡ್ ಸ್ಟೂಡೆಂಟ್, ತುಂಬ ಏಜ್ ಆದವರು, ಎಷ್ಟು ಚೆನ್ನಾಗಿ ಇನ್ನೂ ಅವ್ರ ಸ್ಕಿಲ್ಗಳೆಲ್ಲ ಹಾಗಿದೆ. ಅದು ಬರ್ತೆ ಕೆಲವ್ರದ್ದೆಲ್ಲ ಸ್ಪೀಡು, ಆ ಎಂಡೂರೆನ್ಸ್ ಎಲ್ಲ ಅದು ಬಂದಿದೆ. ಖೋಖೋಗೆ ಮೇನ್ ತುಂಬ ಎಂಡೂರೆನ್ಸ್ ಬೇಕು. ಅಂದರೆ ಎಷ್ಟೊತ್ತು ಆಡಿದರೂ ಅವ್ರಿಗೆ ಸುಸ್ತಾಗಬಾರ್ದು, ಆ ಥರದ್ದು ಇದು ಬರಬೇಕು. ಬಟ್ ಈಗಿನ ಮಕ್ಕಳಿಗೆ ಅದು ಎಂಡೂರೆನ್ಸ್ ತರಿಸಲಿಕ್ಕೆ ಸುಮಾರು ಕಷ್ಟ ಇದೆ. ಈಗ ಅವರಿಗೊಂದು 10 ವರ್ಷದ ಹಿಂದೆ ನೀವೊಂದು ಹಾಫ್ ಮ್ಯಾರಥಾನ್ 10 ಕಿಲೋಮೀಟರ್ ಓಡಿ ಅಂತ ಹೇಳಿದ್ರೆ ಆರಾಮಾಗಿ ಓಡಿ ಬರ್ತಿದ್ರು. ಈಗ ಅವರಿಗೆ 1 ಕಿಲೋಮೀಟರ್ 2 ಕಿಲೋಮೀಟರ್ ಓಡಲಿಕ್ಕೂ ಆಗೋದಿಲ್ಲ, ಅಷ್ಟು ಕಷ್ಟ. ಅಂದರೆ ಅವ್ರದ್ದು ಬಾಡಿ ಸಿಸ್ಟಮೇ ಹಾಗಾಗಿದೆ, ಫುಡ್ ಸ್ವಲ್ಪ ಹಾಗಾಗಿದೆ. ಸ್ಕಿಲ್ ಕಲಿಸ್ಬೋದು, ಆದರೆ ಸ್ಕಿಲ್ ಕಲಿತಾರೆ. ಬಟ್ ಆ ರೇಂಜಿನ ಈ ಒಂದು ಖೋಖೋಗೆ ತುಂಬ ರಿಯಾಕ್ಷನ್ ಟೈಮ್ ಬೇಕು ಮತ್ತು ತುಂಬ ಸ್ಪೀಡ್ ಬೇಕು. ಅದೆಲ್ಲ ಕಲಿಸ್ಲಿಕ್ಕೆ ಭಾಳ ಕಷ್ಟ ಆಗುತ್ತೆ. ನನ್ನ ಪ್ರಕಾರ ಈಗ ಅವನು ಗೇಮ್ ಒಳ್ಳೆ ಬರಬೇಕಂದ್ರೆ 9th ಬರಬೇಕಂದ್ರೆ ಅವ 5-6ನೇ ಕ್ಲಾಸಿಂದ ಅವನು ಆಟ ಸ್ಟಾರ್ಟ್ ಮಾಡಬೇಕು. ಆ ಲೆಕ್ಕದಲ್ಲಿ ನಮ್ಮದು ಈಗ ಪ್ರೈಮರಿಯಿಂದ ಖೋಖೋ ಟೀಮ್ ಚೆನ್ನಾಗಿದೆ, ಬರ್ತಾರೆ. ಬಟ್ ಅವ್ರು ಸ್ವಲ್ಪ ಮುಂದೆ ಬಂದಾಗೆ ಅವ್ರಿಗೆ ಸ್ವಲ್ಪ ಬೇರೆ ಗೇಮ್ಗಳ ಬಗ್ಗೆ ಇಂಟ್ರೆಸ್ಟ್ ಜಾಸ್ತಿ ಆಗ್ತಾ ಹೋಗ್ತದೆ. ಅದನ್ನು ನಾನು ನೋಡಿದೆ. ಓಕೆ ಸರ್, ಈಗ ಬಾಲ್ಯದತ್ತ ಹೋಗುವ. ನಿಮ್ಮ ಬಾಲ್ಯದ ಶಿಕ್ಷಣ ಹೇಗಾಯಿತು ಸರ್? ಎಲ್ಲಾಯಿತು? ನಾನು ಆಗಲೇ ಹೇಳಿದಾಗೆ ನಮ್ಮ ಮನೆ ಪಕ್ಕದಲ್ಲೇ ಒಂದು ಸ್ಕೂಲ್ ಇತ್ತು. ನಾನು ಅಲ್ಲಿ 1ನೇ ಕ್ಲಾಸಿಂದ 7ನೇ ಕ್ಲಾಸ್ವರೆಗೆ ಅಲ್ಲೇ ಕಲ್ತಿದ್ದೆ. ನೇತಾಜಿ ಹಿರಿಯ ಪ್ರಾಥಮಿಕ ಶಾಲೆ ಕಂಡ್ಲೂರು ಅಂತ, ಅದು ಒಂದು ಅನುದಾನಿತ ಶಾಲೆ ಆಗಿತ್ತು. ಈಗಲೂ ಪಾಪ 2-3 ಜನ ಟೀಚರ್ಸ್ ನಿವೃತ್ತಿ ಅಂಚಲಿದ್ದಾರೆ. ಆ ಶಾಲೆಯನ್ನು ಹೇಗಾರು ನಡೆಸ್ಕೊಂಡು ಹೋಗ್ಬೇಕು, ಮುಂದುವರಿಸ್ಬೇಕು. ಅದನ್ನ ಶಾಲೆ ಮುಚ್ಚಲಿಕ್ಕೆ ಬಿಡಬಾರ್ದು ಅಂತೇಳಿ ತುಂಬ ಕಷ್ಟಪಡ್ತಾ ಇದ್ದಾರೆ ಸುಮಾರು ವರ್ಷದಿಂದ. ಗೌರ್ಮೆಂಟ್ ಸ್ಕೂಲ್ ಅಲ್ಲ, ಅನುದಾನಿತ ಶಾಲೆ. ಸರ್ಕಾರದಿಂದ ಒಂದು ಸ್ವಲ್ಪ ಅನುದಾನ ಬರ್ತದೆ. ಬಟ್ ಅವರಿಗೆ ರಿಟೈರ್ಡ್ ಆದಮೇಲೆ ಅದು ಬರೋದಿಲ್ಲಲ್ಲ, ಹಾಗೆ ಮಕ್ಕಳ ಸಂಖ್ಯೆನೂ ಇದೆ. ಅದ ನಂತರ ನಾನು ಹೈಸ್ಕೂಲನ್ನು ನಮ್ಮ ಮನೆ ಪಕ್ಕದಲ್ಲೇ ಇದೆ ಮತ್ತೊಂದು ರಾಮಸನ್ ಸರ್ಕಾರಿ ಪ್ರೌಢಶಾಲೆ ಅಂತ, 10ನೇ ಕ್ಲಾಸ್ವರೆಗೆ ಅಲ್ಲಿ ಕಲ್ತಿದ್ದೆ. ಅದು ನಿಮ್ಗೆ ಈಸಿ ಆಯ್ತಾ ಅಂತಲ್ಲ? ಅಕ್ಕಪಕ್ಕ ಅಡ್ವಾಂಟೇಜು ಇದೆ, ಹಾಗೆ ಡಿಸ್ಅಡ್ವಾಂಟೇಜು ಇದೆ. ಏನಾದರೂ ಮಿಸ್ಟೇಕ್ ಮಾಡಿದ್ರೆ ಕರೀತಾರೆ, ಅಮ್ಮನ ಹತ್ರ ಹೇಳ್ತಾರೆ. ಅಷ್ಟೆಲ್ಲ ಏನು ತೊಂದರೆ ಆದರೂ ಏನು ಸ್ವಲ್ಪ ಪೆಟ್ಟು ಬೀಳೋದಲ್ಲ, ಸ್ವಲ್ಪ ಅಂಥ ಉಪದ್ರವಗಳೇ ಜಾಸ್ತಿ. ಬರೆಯುವ ವಿಷಯ ಅಲ್ಲ, ಶಾಲೆಗೆ ಸ್ವಲ್ಪ ಲೇಟಾಗಿ ಹೋಗೋದು, ಕ್ರಿಕೆಟ್ ಮ್ಯಾಚ್ ಇದ್ರೆ ಟಿ ವಿ ನೋಡ್ತಾ ಅಲ್ಲೇ ಕೂತ್ಕೊಳ್ಳೋದು, ಇಂಥದ್ದೆಲ್ಲ ಆಗ ಮಾಡ್ತಾಯಿತ್ತು. ಓಕೆ, ನಿಮಗೆ ಸಣ್ಣ ವಯಸ್ಸಿಂದಲೂ ಇತ್ತು ಈ ಹುಚ್ಚು ಇದ್ರದ್ದು? ಆಟದ್ದೇ ಹುಚ್ಚಿತ್ತು. ಎಲ್ಲ ಆಟ ಎಲ್ಲ ತುಂಬ ವರ್ಷದಿಂದ ಆಡೋದು ಒಂದು ಬಿಟ್ಟು ಬೇರೆ ಹುಚ್ಚೇ ಇರಲಿಲ್ಲ. ಅದೇ ಇವತ್ತು ಇಲ್ಲಿಗೆ ಕರ್ಕೊಂಡು ಬಂದಿದೆ ಸಾಲೆತ್ತೂರಿಗೆ ಅನ್ಸತ್ತೆ ನನಗೆ. ಎಸ್ ಸರ್, ನೀವು ಬಾಲ್ಯದಲ್ಲಿ ಹೇಗಿದೆ? ತುಂಬ ತುಂಟತನದಲ್ಲಿದ್ರಾ? ಹೇಗಿದ್ರಿ ಸರ್? ಈ ತುಂಟತನದ ಬಗ್ಗೆ ದಂತಕಥೆಗಳೇ ಇದೆ. ಇದು ಎಲ್ಲರ ಜೀವನದಲ್ಲಿ ಆಗೋದು. ಆದರೆ ನಾನು ಅಂದರೆ ನನ್ನ ತುಂಬ ಚಿಕ್ಕ ವಯಸ್ಸಲ್ಲಿ ಅಜ್ಜಿ ಹತ್ರ ಬಿಟ್ಟು ಹೋಗಿದ್ರು ಅಮ್ಮ. ಸೊ ನಾನು ಎಲ್ಲ ಮನೆಯಲ್ಲಿ 5 ಜನ ಚಿಕ್ಕಮ್ಮಂದಿರಿದ್ದರು, ಎಲ್ಲರೊಟ್ಟಿಗೆ ಇದ್ದೆ. ಆದರೆ ಭಾಳ ಉಪದ್ರ. ಎಷ್ಟೋ ಕಥೆಗಳನ್ನು ಅಜ್ಜಿ ಈಗಲೂ ನನ್ನ ಕಸಿನ್ಸ್ ಉಳಿದವರೆಲ್ಲರಿಗೆ ಹೇಳ್ತಾರೆ.
ತುಂಬ ಉಪದ್ರ ಮಾಡ್ತಾಯಿದ್ದೆ ಅಂತೆ ಚಿಕ್ಕ ಇರುವಾಗ. ಮತ್ತು ಮುಂದೆ ಬಂದಾಗೆ ಸ್ವಲ್ಪ ವರ್ಷ ಆದಾಗೆ ಸ್ವಲ್ಪ ಕಡಿಮೆ ಆಯಿತು. ಅಂದರೆ ಬೇರೆ ಏನು ವಿಷಯ ಇಲ್ಲ, ಒಂದು ಹೊಳೆಗೆ ಈಜ್ಲಿಕ್ಕೆ ಹೋಗುವಂಥದ್ದು ಉಂಟು. ಅದು ಒಂದು ದೊಡ್ಡ ಇದಾಗಿತ್ತು ಮನೆಯವರಿಗೆಲ್ಲರಿಗೆ. ಒಂದು ದಿನವೂ ಹೊಳೆಗೆ ಹೋಗೋದು ಅಂತೇಳಿ ತುಂಬ ದೂರ ಇತ್ತು, ಮತ್ತು ಎಲ್ಲ ಹೋಗಿ ಈಜ್ತಾಯಿತ್ತು ನಾವೆಲ್ಲ ಸುಮಾರು. ಎಲ್ಲ ನನ್ನ ಏಜಿನ ಫ್ರೆಂಡ್ಸ್ ಈಗ ಎಲ್ಲರೂ ಊರಲ್ಲಿದ್ದಾರೆ, ಕೆಲವರು ದೂರ ಇದ್ದಾರೆ. ಅದೊಂದು ಗ್ರೂಪ್ ಬೇರೆ ಇತ್ತು. ಈಗಲೂ ನಾವು ಅದೇ ಬಾಂಡಿಂಗಲ್ಲಿದ್ದೇವೆ. ವರ್ಷಕ್ಕೊಮ್ಮೆ ಎಲ್ಲಾದರೂ ತಿರ್ಗ್ಲಿಕ್ಕೆ ಹೋಗ್ತೇವೆ. ಮತ್ತು ಏನಾದರೂ ಹಬ್ಬ ದಿನ ಅಥವಾ ಏನಾದರೂ ಒಂದು ಮದುವೆ ಯಾರ್ದೆಲ್ಲ ಇದ್ದಾಗ ಸೇರ್ತೇವೆ ನಾವೆಲ್ಲರೂ. ಈಗಲೂ ಅದೇ ವಿಷಯಗಳನ್ನೆಲ್ಲ ಮಾತಾಡ್ತೇವೆ. ಹಾಗಾದ್ರೆ ನೀವು ಅಜ್ಜಿ ಬೆಳೆಸಿದ ಮೊಮ್ಮಗ? ಹೌದು, ಖಂಡಿತ. ಓಕೆ ಅಜ್ಜ ಬೆಳೆಸಿದ. ಓಕೆ, ನಿಮ್ಮ ಅಪ್ಪ ಅಮ್ಮನ ಬಗ್ಗೆ ಹೇಳೋದಾದ್ರೆ ಸರ್? ನಾನು ತುಂಬ ಚಿಕ್ಕ ಇರುವಾಗಲೇ ತಂದೆ ತೀರಿ ಹೋಗಿದ್ರೆ. ನನ್ನ ತಾಯಿ ನನ್ನನ್ನು ಸಾಕಿದ್ದು. ಅಂದರೆ ಅವರು ಸ್ವಲ್ಪ ಈ ಕಾನ್ವೆಂಟಲ್ಲೆಲ್ಲ ಕೆಲಸ ಮಾಡ್ತಿದ್ರು. ಇಲ್ಲೇ ಉಳ್ಳಾಲದಲ್ಲಿ ನಿರ್ಮಲಾ ಕಾನ್ವೆಂಟ್ ಅಂತ ಅಲ್ಲಿ ಕೆಲಸ ಮಾಡ್ತಿದ್ರು. ಮತ್ತೊಂದು 2-3 ಕ್ರಿಶ್ಚಿಯನ್ ಅವರ ಮನೆಯಲ್ಲಿ ಸ್ವಲ್ಪ ಏಜ್ ಆದವ್ರನ್ನೆಲ್ಲ ನೋಡಿಕೊಂಡೆಲ್ಲ ಮಾಡ್ತಿದ್ರು. ಅವರೇ ಓದಿಸಿದ್ದು. ಹಾಗೆ ಮನೆಯಲ್ಲಿ ಏನು ದೊಡ್ಡ ಓದಿಸುವ ಲೆಕ್ಕದಲ್ಲಿ ಯಾರು ಇರಲಿಲ್ಲ. ಬಟ್ ಅವರು ಎಲ್ಲ ಚಂದ ಮಾಡಿ ಓದಿಸಿದ್ರು. ಹೆಸರು ಹೇಳಿ ಸರ್? ನನ್ನ ಅಮ್ಮನ ಹೆಸರು ರುಕ್ಮಿಣಿ ಅಂತ. ಓಕೆ, ಅಪ್ಪನ ಹೆಸರು? ಅಪ್ಪನ ಹೆಸರು ಗೋಪಾಲ ಅಂತ. ಓಕೆ, ನಿಮ್ಮ ಸ್ಪರ್ಧಾ ಕ್ಷೇತ್ರಕ್ಕೆ, ಕ್ರೀಡಾ ಕ್ಷೇತ್ರಕ್ಕೆ ಹೇಗೆ ಸಪೋರ್ಟ್ ಇತ್ತು ಸರ್ ನಿಮ್ಮ ಮನೆಯವ್ರದ್ದು? ಸಪೋರ್ಟ್ ಅಂದರೆ ಅವ್ರಿಗೆ ಗೊತ್ತಿರಲಿಲ್ಲ ನಾನಂದರೆ ಆಡ್ತೇನೆ. ಈಗ ಎಲ್ಲರೂ ಆಡುವಾಗೆ ಸುಮ್ಮನೆ ಒಂದು ಕಡೆ ಆಡ್ಕೊಂಡು ಬರ್ಕೊಂಡು ಬರೋದು ಏನು ಪ್ರಯೋಜನ ಇಲ್ಲ. ಈಗ ಹೋಗೋದು ಎಲ್ಲಿ ಹೋದರೂ ಬಿದ್ಕೊಂಡು ಗಾಯ ಮಾಡ್ಕೊಂಡು ಬರೋದು, ನೋವು ಮಾಡ್ಕೊಂಡು ಬರೋದು, ಇಂಥದ್ದೆಲ್ಲ ಇತ್ತಲ್ಲ. ಹಾಗೆ ಮುಂದೆ ಏನು ಸಾಧಿಸ್ಲಿಕ್ಕೆ ಆಗೋದಿಲ್ಲ. ಈಗ SLC ಪಾಸ್ ಆದ್ದೇ ಕಷ್ಟದಲ್ಲಿ. ನನಗೆ ಮ್ಯಾಥ್ಸ್ ಸ್ವಲ್ಪ ಕಷ್ಟ ಇತ್ತು. ಆಮೇಲೆ ಬೇರೆ ಎಲ್ಲ ಸಬ್ಜೆಕ್ಟ್ ಈಸಿ ಇತ್ತು. ಮ್ಯಾಥ್ಸ್ ಒಂದು ಏನೋ ಮಾಡಿ ಕಷ್ಟ ಅದೇ. ಆಮೇಲೆ ನೀನು ಸ್ಪೋರ್ಟ್ಸ್ ಫೀಲ್ಡ್ ಬಿಡು, ಸೈನ್ಸ್ ತಗೋ ಅಂತೆಲ್ಲ ಹೇಳಿದರು. ನಾನು ಅದು ಕೇಳಲಿಲ್ಲ ಅವ್ರ ಮಾತನ್ನು. ನಂಗೆ ಆಡಬೇಕು ಸ್ವಲ್ಪ ವರ್ಷ ಅಂತೇಳಿ ಆರ್ಟ್ಸ್ ತೊಗೊಂಡೆ. ಮತ್ತು ಎಲ್ಲ ವರ್ಷವೂ ನಾನು PUC ಆಗಲಿ ಡಿಗ್ರಿ ಆಗಲಿ ಈಗ BPEd ಮಾಡಿದೆ, ಮಾಸ್ಟರ್ ಫಿಸಿಕಲ್ ಎಜುಕೇಷನ್ ಮಾಡಿದೆ. ಎಲ್ಲದರಲ್ಲೂ ನಾನು ಡಿಸ್ಟಿಂಕ್ಷನ್ ಮಾರ್ಕ್ ತೊಗೊಂಡಿದ್ದೆ. ಹಾಗೆ ಅವರಿಗೆ ಅದೊಂದು ಆಸೆ ಇತ್ತು, ಏನಾದರೂ ಒಂದು ಮಾಡ್ತಾನೆ ಅಂತೇಳಿ. ಮತ್ತು ನಾನು ಸ್ವಲ್ಪ ಓದಲಿಕ್ಕೆ ಬರೀಲಿಕ್ಕೆಲ್ಲ ಮೊದಲು ತುಂಬ ಟೈಮ್ ಓದಿದ್ರು ಸಹ ಸ್ವಲ್ಪ ಹುಷಾರಿದ್ದೆ. ಈಗಲೂ ನಮ್ಮ ಫ್ಯಾಮಿಲಿ ಮತ್ತು ನನ್ನ ಕ್ಲೋಸ್ ಆಗಿ ಗೊತ್ತಿರೋರು ಎಲ್ಲರೂ ಈಗಲೂ ಹೇಳ್ತಾರೆ, ಈಗ ನೀನು ಜಾಬಲ್ಲಿದ್ದೀಯ, ಸರ್ಕಾರಿ ನೌಕರ ಹೌದು, ಬಟ್ ನೀನು ಇರುವ ಹುಷಾರಿಗೆ, ನಿನ್ನ ಇಂಟೆಲಿಜೆಂಟಿಗೆ ನೀನು ಈ ಪೋಸ್ಟಿಗೆ ಬರಬಾರ್ದಿತ್ತು. ನೀನು ಮುಂದೆ ಯಾವುದಾದ್ರು ಬೇರೆ ಒಂದು ಎಕ್ಸಾಮ್ ಬರೆದು ಹೋಗಬೇಕಿತ್ತು, ಎಲ್ಲಾದರೂ ಕಾಂಪಿಟೇಟಿವ್ ಎಕ್ಸಾಮ್ ಅಂತ ಈಗಲೂ ಹೇಳೋರು ಇದ್ದಾರೆ ನನಗೆ ಮನೆಯಲ್ಲಿ. ಹಾಗೆ ಸರ್, ಹಾಗಾದರೆ ನಿಮ್ಮದು ಇದು ಕಾಲೇಜ್ ಆಗಿರ್ಬೋದು, ಅದೆಲ್ಲಿ ಮಾಡಿದ್ರಿ ಕಾಲೇಜು? ಮತ್ತು PUC ಇಂದ ಡಿಗ್ರಿವರೆಗೆ ನಾನು ಶಾರದಾ ಕಾಲೇಜ್ ಬಸ್ರೂರು ಅಂತ, ನಮ್ಮ ಮನೆಯಿಂದ ಒಂದು 6-7 ಕಿಲೋಮೀಟರ್ ದೂರ. ಆಗ ಅದು ಭಾರಿ ಮಂಗಳೂರು ಯೂನಿವರ್ಸಿಟಿಯಲ್ಲಿ ಬ್ಯಾಡ್ಮಿಂಟನ್ ಮತ್ತು ವಾಲಿಬಾಲಿಗೆ ಭಯಂಕರ ಫೇಮಸ್ ಆದ ಕಾಲೇಜ್. ಅದು ತುಂಬ ಜನ ಇದ್ದರು. ಆಡಲಿಕ್ಕೋಸ್ಕರವೇ ಆ ಕಾಲೇಜ್ ಸೇರಿದ್ದು ನಾನು. ಮತ್ತು PUC ಯಲ್ಲೂ ಸ್ಟೇಟ್ ಲೆವೆಲ್ ಆಡಿದೆ. ಡಿಗ್ರಿಯಲ್ಲೂ ಒಳ್ಳೆ ಟೀಮ್ ಇತ್ತು. ಆಮೇಲೆ ಅಲ್ಲಿ 2-3 ವರ್ಷ ಡಿಗ್ರಿ ಮಾಡಿದ ನಂತರ ನಾನು ಆಳ್ವಾಸಿಗೆ ಮೂಡುಬಿದ್ರೆ ಆಳ್ವಾಸ್ ಕಾಲೇಜಿಗೆ BPEdಗೆ ಜಾಯ್ನ್ ಆದವು. ಓಕೆ, ಅಲ್ಲಿ ಕೂಡ ಕಂಟಿನ್ಯೂ ಮಾಡಿದ್ರಾ? ಅಲ್ಲಿಯೂ ಅದು BPEd ಮಾಡಲಿಕ್ಕಿಲ್ಲ. ನಾನು ಡಿಗ್ರಿ ಮಾಡಿ ಒಂದು ಕಂಪ್ಯೂಟರ್ ಕೋರ್ಸ್ ಮಾಡಿ, ನನ್ನ ಫ್ರೆಂಡ್ಸ್ 2-3 ಜನ ಎಲ್ಲ ಆಲ್ರೆಡಿ ನನ್ನ ಸೀನಿಯರ್ಸ್ ಎಲ್ಲ ಗಲ್ಫಲ್ಲಿದ್ದರು, ದುಬೈ ಹೋಗುವ ಅಂತ ಇದ್ದರು. ನಾನು ಮತ್ತು ಯಾರೋ ಒಬ್ಬರು ಹೇಳಿದರು, BPEd ಮಾಡಿದರೆ ಇನ್ನೊಂದು ವರ್ಷ ಎಲ್ಲ ಆಟ ಆಡ್ಬೋದು, ಒಂದು ವರ್ಷ ಈಗ ಇನ್ನು ಹೇಗೂ ಲೈಫಲ್ಲಿ ದುಡಿಯೋದು ಹೇಗೂ ಇರ್ತದೆ, ಇನ್ನೊಂದು ವರ್ಷ BPEd ಮಾಡಿ ಹೋಗು, ಒಂದು ವರ್ಷ ಆಡ್ಬೋದು ಅಂತೇಳಿ. ಆಗ ನಾನು ಹೋಗಿ ಒಂದು ವರ್ಷ ಆಡ್ಕೊಂಡಿರ್ಬೋದು ಅಂತ ಹೋಗಿ ಸೇರಿದೆ. ಸೇರಿ ಸ್ವಲ್ಪ ಟೈಮಲ್ಲಿ ಆಗ CET ಎಕ್ಸಾಮ್ ಬಂತು. CET ಎಕ್ಸಾಮಲ್ಲಿ ಒಂದು ಎಕ್ಸಾಮ್ ಬರೆದು ಪಾಸ್ ಆದೆ. ಅದಕ್ಕೂ ಅವ್ರಿಗೆ ಕಾಡು ಮಟ್ಟದಲ್ಲಿ ಒಬ್ಬರು ಗಣೇಶ್ ಸರ್ ಅಂತ ಇದ್ದರು. ಅವರೇ ನನ್ನ ಅಪ್ಲಿಕೇಶನ್ ಎಲ್ಲ ತುಂಬಿಸಿ ಎಲ್ಲ ಅವರೇ ಹಾಕಿ, ಹಾಗೆ ನನಗೆ ಈ ಫೀಲ್ಡಿಗೆ ಬಂದೆ. ಓಕೆ, ನಿಮಗೆ ಡಿಗ್ರಿಯಲ್ಲಿ ಸಪೋರ್ಟ್ ಅಂತ ಇದ್ರಾ? ಅಂದರೆ ಶಿಕ್ಷಕರು ಸಪೋರ್ಟ್ ಮಾಡ್ತಾ ಇದ್ರು ಈ ಕ್ರೀಡಾ ಕ್ಷೇತ್ರಕ್ಕೆ? ಖಂಡಿತ. ಬಸ್ರೂರು ಕಾಲೇಜ್ ನಿಮಗೆ ಕೇಳಿರ್ಬೋದು, ಅದು ಎಲ್ಲರೂ. ಅದು ಭಾಳ ದೊಡ್ಡ ಫೇಮಸ್ ಸ್ಪೋರ್ಟ್ಸ್ ಹಿಸ್ಟ್ರಿ ಇರುವಂಥ ಶಾಲೆ ಅದು. ಅಷ್ಟು ಸ್ಪೋರ್ಟ್ಸ್ ಅವ್ರನ್ನಂದ್ರೆ ಅಷ್ಟು ಮೇಲಿಟ್ಟಿರ್ತಿದ್ರು. ಈಗಲೂ ಸಹ ಅಲ್ಲಿ ಮಕ್ಕಳ ಸಂಖ್ಯೆ ಸ್ವಲ್ಪ ಕಡಿಮೆ ಆಗಿದೆ. ಆದರೂ ಸಹ ಸ್ಪೋರ್ಟ್ಸ್ ಅವರು ಅಂತ ಹೇಳಿದ್ರೆ ಅದೊಂದು ರಾಜಮರ್ಯಾದೆ ಇತ್ತಲ್ಲಿ. ಒಂದು ಯಾವುದೋ ಒಂದು ಟೀಮಲ್ಲಿ ಆಗ ಒಂದು ವಾಲಿಬಾಲ್ ಟೀಮ್ಗಳಿಗೆ ಟೀಮ್ ಸೆಲೆಕ್ಷನ್ಗೆ 40 ಜನ 50 ಜನ ಇರ್ತಿದ್ರು. 12 ಜನ ಟೀಮ್ ಆಗಬೇಕಾದ್ರೆ ಇಡೀ 2-3 ತಿಂಗಳು ಪ್ರಾಕ್ಟೀಸ್ ಮಾಡಿ, ಮ್ಯಾಚ್ ಡೇ ಹಿಂದಿನ ಡೇ ಎಲ್ಲ ಸೆಲೆಕ್ಷನ್ ಕಮಿಟಿಯವ್ರು ಕೂತ್ಕೊಂಡು ಒಬ್ಬರೊಬ್ಬರೇ ಹೆಸರು ಕರೆದು ಅವರಿಗೆ ಡ್ರೆಸ್ ಕೊಡ್ತಾಯಿದ್ರು. ಉಳಿದವರೆಲ್ಲ ಹತ್ಕೊಂಡು ಹೋಗೋದನ್ನೇ ನಾನು ಕಣ್ಣಾರೆ ನೋಡಿದೆ. ಅಷ್ಟು ದೊಡ್ಡ ಇತಿಹಾಸ ಇತ್ತು. ಅವರು ಅಷ್ಟು ಪ್ರೀತಿ ಮಾಡ್ತಾಯಿದ್ರು, ವಿಶ್ವಾಸದಿಂದ ನೋಡ್ತಾಯಿದ್ರು. ಓಕೆ, ಬೇಸಿಕಲ್ಲಿ ನೀವು ವಾಲಿಬಾಲ್ ಪ್ಲೇಯರ್ ಅಲ್ವಾ ಸರ್? ಈಗ ಎಲ್ಲ ಕ್ಷೇತ್ರದಲ್ಲಿ ಕೂಡ ಇದ್ದೀರಿ. ವಾಲಿಬಾಲ್ ಬಗ್ಗೆ ಹೇಳೋದಾದರೆ ಸರ್, ನಿಮಗೆ ಎಷ್ಟು ಇಷ್ಟ? ವಾಲಿಬಾಲೇ ಮೇನ್, ನನ್ನ ಮೇಜರ್ ಗೇಮ್ ಅದೇ ಆಗಿತ್ತು. ನಮ್ಮದೊಂದು ಒಳ್ಳೆ ಟೀಮ್ ಇತ್ತು. ಕ್ರಿಕೆಟ್ ಮತ್ತು ವಾಲಿಬಾಲ್ ಎರಡೂ ಒಳ್ಳೆ ಟೀಮ್ ಇತ್ತು.
ಆಮೇಲೆ ಊರ್ದು ಬೇರೆ ಬೇರೆ ಕಡೆ ಈಗ ಕರ್ನಾಟಕ ರಾಜ್ಯದ ಬಹಳಷ್ಟು ಕಡೆ ನಮ್ಮ ಟೀಮ್ಗಳು ಆಡ್ತು ಕುಂದಾಪುರದಲ್ಲೆಲ್ಲ. ಭಾರಿ ಈಗ ಹೆಸರು ಮಾಡಿದ್ದೇ ಅದರಲ್ಲಿ ವಾಲಿಬಾಲಲ್ಲಿ. ಈಗಲೂ ಜನ ಸ್ವಲ್ಪ ಊರು ಸೈಡ್ ಕುಂದಾಪುರ ಸೈಡ್ ಗುರುತಿಸ್ತಾರೆ ಅಂತ ಹೇಳಿದ್ರೆ ನಾವು ಮೊದಲು ವಾಲಿಬಾಲ್ ಆಡಿದೆ. ಅದರಿಂದ ಭಾಳಷ್ಟು ಲಾಭವೂ ಸಹ ಆಯಿತು. ಒಂದು ಒಂದು ಫ್ರೆಂಡ್ಶಿಪ್ ಲೆವೆಲ್ಲೇ ಬೇರೆ, ಒಂದು ಪ್ರೀತಿ ವಿಶ್ವಾಸ. ಬೇರೆ ಕಡೆ ಎಲ್ಲ ಹೋದರೆ ಬಂದರೆ ಎಲ್ಲವನ್ನು ಒಂದು ನೋಡೋರು, ಒಂದು ಆ ಕೊಡೋ ರೆಸ್ಪೆಕ್ಟೇ ಬೇರೆ. ಈಗಲೂ ಸಹ ಈಗ ಹೊಸ ಪ್ಲೇಯರ್ಸ್ ಎಷ್ಟು ಇದ್ದರೂ ಸಹ ಒಂದು ಓಲ್ಡ್ ಪ್ಲೇಯರ್ಸ್ಗಳನ್ನು ಇವ್ರನ್ನೆಲ್ಲ ಎಷ್ಟು ಪ್ರೀತಿಯಿಂದ ನೋಡ್ತಾರೆ, ಅದು ಒಂದು ಟ್ರೇಡ್ ಮಾರ್ಕ್ ಆಗಿ ಬಂದಿತ್ತು ನಮಗೆ. ಸರ್, ನಿಮ್ಮ ಫ್ರೆಂಡ್ಸ್ ಸರೌಂಡ್ ಏನಿದೆ ಅದು ಹೇಗಿದೆ? ಅದು ಸಪೋರ್ಟ್ ಆಗಿದ್ದಾರಾ ಎಲ್ಲ? ಫ್ರೆಂಡ್ಸ್ ಎಂಬುದೇ ಒಂದು ಸಂಪತ್ತು. ನನ್ನ ವಿಷಯದಲ್ಲಂತೂ ಖಂಡಿತ ದೊಡ್ಡ ಆಸ್ತಿಯೇ. ಯಾಕಂದರೆ ನಾನು ಮೊದಲಿಂದ ಇದ್ದದ್ದೇ ಫ್ರೆಂಡ್ಸ್ ಒಟ್ಟಿಗೆ. ಅವರು ಯಾರೂ ಸಹ ಒಂದು ಆ ಜಾತಿ ಈ ಜಾತಿ, ಆ ಧರ್ಮ ಈ ಧರ್ಮ ಅಂತ ನೋಡಲಿಲ್ಲ. ಫ್ರೆಂಡ್ಶಿಪ್ಪಲ್ಲೇ ಆ ಗ್ರೂಪ್ ಇತ್ತು. ಅದ ನಂತರ ಸುಮಾರು ವರ್ಷ ಗ್ಯಾಪ್ಗೆಲ್ಲ ಆಯಿತು. ಕೆಲವರೆಲ್ಲ ಓದ್ಲಿಕ್ಕೆ ಹೋದ್ರು, ಬಂದ್ಲಿಕ್ಕೆ ಹೋದ್ರು. ಬಟ್ ನಾವೆಲ್ಲ ಈಗ ಕಾನ್ಸ್ಟೆಂಟ್ ಆಗಲಿ, ಈಗ ಕುಂದಾಪುರದಲ್ಲಾಗಲಿ, ನಮ್ಮ ಮನೆ ಕಂಡ್ಲೂರಾಗಲಿ ಕುಂದಾಪುರ ಆಗಲಿ, ಈಗಲೂ ಸಹ ನಾವೆಲ್ಲ ಒಂದು ಪ್ರೀತಿ ವರ್ಷದಲ್ಲಿದೆ. ನಮ್ಮದೊಂದು ಗ್ರೂಪು ಇದೆ. ನಾವು ಸ್ವಲ್ಪ ವರ್ಷಕ್ಕೊಮ್ಮೆ ಖಂಡಿತವಾಗೂ ಸೇರ್ತೇವೆ ಎಲ್ಲ ಕಡೆ. ಮತ್ತು ಏನಾದ್ರು ಫಂಕ್ಷನ್ ಇದ್ದರೆ, ಊರಿನಲ್ಲಿ ಫಂಕ್ಷನ್ ಇದ್ದರೆ ಎಲ್ಲ ಕಡೆ ಸೇರ್ತೇವೆ. ಓಕೆ ಸರ್, ನಾನು ಕೇಳ್ಪಟ್ಟೆ ನಿಮ್ಮದು ಸಂಘ ಸಂಸ್ಥೆಯ ಮೂಲಕ ಆಗಿರ್ಬೋದು, ಕೆಲವರಿಗೆ ಸಹಾಯ ಮಾಡ್ತೀರಿ, ಸಮಾಜಮುಖಿಯಾದಂಥ ಒಂದು ಕಾರ್ಯಕ್ರಮವನ್ನು ಸಣ್ಣದಾಗಿ ಮಾಡ್ತಾ ಇದ್ದೀರಾ ಅಂತ, ಅದರ ಬಗ್ಗೆ ಹೇಳೋದಾದರೆ? ಅದು ದೊಡ್ಡ ಲೆವೆಲಿಂದ ಅಂತಲ್ಲ, ಕೊರೋನಾ ಟೈಮಿಗೆ ಮಾತ್ರ ತುಂಬ ಆಗೆಲ್ಲ ಈ ಫುಡ್ ಕಿಟ್ಟು ಅದೆಲ್ಲ ಸುಮಾರು ಕಷ್ಟಪಡ್ತಿದ್ರು ತುಂಬ ಜನ. ಆಗ ಎಲ್ಲ ಸ್ವಲ್ಪ ಹೆಲ್ಪ್ ಮಾಡಿದ್ದೇವೆ. ಅದ ನಂತರ ನಮ್ಮದೊಂದು ಗ್ರೂಪ್ ಇದೆ. ಆ ಗ್ರೂಪ್ ಮೂಲಕ ಸ್ವಲ್ಪ ನಾವೆಲ್ಲ ಹಣ ಸಂಗ್ರಹಿಸಿ ಯಾರಿಗೆ ಅಗತ್ಯ ಇದೆ ಊರಲ್ಲೆಲ್ಲ ಅವರಿಗೆ ಏನಾದರೂ ಒಂದು ಕೊಡುವ ವ್ಯವಸ್ಥೆ ಮಾಡ್ತೇವೆ ಅಷ್ಟೆ. ದೊಡ್ಡ ಲೆವೆಲಿನದ್ದಲ್ಲ, ಖಂಡಿತ ಶಕ್ತಿ ಕೊಟ್ಟರೆ ಮುಂದೆ ಸಣ್ಣದಾದ್ರೂ ಕೂಡ ಒಬ್ಬರಿಗೆ ಅದು ದೊಡ್ಡ ಲೆವೆಲ್ ಸರ್. ಅಷ್ಟು ಕಷ್ಟದಲ್ಲಿರೋರಿಗೆ ಒಂದು ಸಣ್ಣದಾದ ರೊಟ್ಟಿ ಕೊಟ್ಟರು ಕೂಡ ಅವರಿಗೆ ಅದು ಖುಷಿಯೇ ಸರ್. ಹೌದು, ಅಂಥದ್ದು ಖಂಡಿತ ಮಾಡ್ತೇವೆ. ಈ ಟೀಚಿಂಗ್ ಫೀಲ್ಡಲ್ಲಿ ಇದ್ರಂತೂ ಸ್ವಲ್ಪ ಆ ಥರ ಕಾಂಟ್ಯಾಕ್ಟ್ಗಳು ಜಾಸ್ತಿ ಆಗ್ತದೆ. ಈಗ ಸಹ ಕಾಲೇಜ್ ಅಡ್ಮಿಷನ್ ಟೈಮಲ್ಲೆಲ್ಲ ಯಾವುದಾದ್ರು ಕಾಲೇಜ್ ಅಡ್ಮಿಷನಿಗೆ ಅಲ್ಲಿ ಫೀಸ್ ಸ್ವಲ್ಪ ಕಡಿಮೆ ಮಾಡಿಸ್ಲಿಕ್ಕೆ ಅಂಥದಕ್ಕೆಲ್ಲ ಬರ್ತದೆ. ಅದೇನು ದೊಡ್ಡ ಇದಲ್ಲ, ವಿಷಯ ಅಲ್ಲದ್ದು. ಸರ್, ನೀವೀಗ ಹೆಚ್ಚಾಗಿ ಸಾಲೆತ್ತೂರಲ್ಲೇ ಇರೋದ್ರಿಂದ ಕುಂದಾಪುರಕ್ಕೆ ಹೋಗುವಾಗ ಅವ್ರಿಗೆ ಎಷ್ಟು ಖುಷಿ ಆಗುತ್ತೆ ಸರ್, ನಿಮ್ಮ ಫ್ರೆಂಡ್ಸಿಗೆ ಆಗಿರ್ಬೋದು? ಆದರೆ ಹೆಚ್ಚಾಗಿ ನೀವು ಸಾಲೆತ್ತೂರಲ್ಲೇ ಇರೋದು, ಅಪರೂಪಕ್ಕೊಮ್ಮೆ ಹೋಗ್ತಿರೋ ಬಗ್ಗೆ ಎಷ್ಟು ಖುಷಿ ಆಗುತ್ತೆ? ಹೇಗೆ ಅವರು ರೆಕಗ್ನೈಸ್ ಮಾಡ್ತಾರೆ, ತಗೊಳ್ತಾರೆ? ನನಗೆ ವಾರದಲ್ಲಿ ಒಂದು ಸರ್ತಿ ಹೋಗಿ ಬರ್ತೇನೆ. ನಾನು ಕುಂದಾಪುರ ಸ್ಯಾಟರ್ಡೆ ಸಂಡೇ ಹೆಚ್ಚಾಗಿ ಹೋಗ್ತೇನೆ. ಹೋಗೋದು ಆಡಲಿಕ್ಕೆ, ಮತ್ತು ಬೇರೆ ಇದೆಲ್ಲ ಸ್ವಲ್ಪ ಫ್ರೆಂಡ್ಸ್ ಒಟ್ಟಿಗೆ ತಿರುಗಿ ಆಟ ಆಡಲಿಕ್ಕೆ. ಮನೆ ಹೋಗೋದಕ್ಕಿಂತ ಅವರೊಟ್ಟಿಗೆ ಇರೋದೇ ಜಾಸ್ತಿ. ಅವರು ಕಾಯ್ತಾ ಇರ್ತಾರೆ. ಅಲ್ಲ, ಈಗ ಎಲ್ಲರೂ ಸ್ವಲ್ಪ ಅವರವ್ರ ಪ್ರೊಫೆಷ್ನಲ್ ಇದ್ದಾರೆ ಔಟ್ಸೈಡೆಲ್ಲ. ಸೊ ಒಂದು ಅವರು ಕಾಯ್ತಾರೆ, ನಾವು ಕಾಯ್ತಾರೆ. ಯಾವಾಗ ಒಂದು ಆದಿತ್ಯವಾರ ಸಿಗ್ತದೆ, ಯಾವಾಗ ಒಂದು ಶನಿವಾರ ಸಂಜೆ ಸಿಗ್ತದೆ ಅಂತೇಳಿ. ಹಾಗೆ ಒಂದು ಅವ್ರು ನಮಗೆ ಸ್ವಲ್ಪ ಶೇರ್ ಮಾಡ್ಕೊಳ್ಳಿಕ್ಕೆ ಬೇರೆ ಎಲ್ಲಕ್ಕಿಂತ ಜಾಸ್ತಿ ಕಂಫರ್ಟೇಬಲ್ ಇರುವವರು ಒಟ್ಟಿಗೆ ಸಿಗ್ತೇವೆ ನಾವು. ಹಾಗೆ ಅದೊಂದು ಒಳ್ಳೆ ಆಗ್ತದೆ ಆ ಟೈಮಿಗೆ. ನಾವು ಕಾಯ್ದೀಗ ಸೋಮವಾರ ಇಲ್ಲಿಗೆ ಬರುವಾಗಲೇ ಆಲೋಚನೆ ಮಾಡೋದು, ಇನ್ನು ಯಾವಾಗ ಆಗ್ತದೆ ಶನಿವಾರ ಆದಿತ್ಯವಾರ ಅಂತ ಕಾಯ್ತಾ ಇರ್ತೀರಿ ಅವರಿಗೆ ಹೋಗ್ಲಿಕ್ಕೆ, ಫ್ರೆಂಡ್ಸಿಗೋಸ್ಕರ. ಎಸ್ ಸರ್, ನಾನು ತುಂಬ ವರ್ಷಗಳ ಹಿಂದೆ ಕೇಳ್ಪಟ್ಟ ವಿಷಯ, ನಿಮಗೆ ಒಂದು ನಾಯಿ ಅಂದರೆ ತುಂಬ ಇಷ್ಟ ಅಂತ. ಒಂದು ನಾಯಿ ಇತ್ತು ನಿಮ್ಮ ಜೊತೆ ಅಂತ, ಅದೇನೋ ಡೆಡ್ ಆಯಿತು, ಅದ್ರ ಬಗ್ಗೆ ಹೇಳೋದಾದ್ರೆ ಸರ್? ಅದು ನಾನು ಬೈಕಲ್ಲಿ ಕೂಡ, ಬೈಕ್ನ ಹಿಂದೆ ಹೆಸರು ಕೂಡ ನೋಡಿದ ನೆನಪಿದೆ. ಸೊ ಹಾಗಾಗಿ ಸ್ವಲ್ಪ ನಾಯಿ ಬೆಕ್ಕಿನ ಆಸೆ ಜಾಸ್ತಿ. ಅದು ಭಾಳ ಕಷ್ಟ ಕೊಡುತ್ತೆ ಒಂದು ಸತಿ. ನಾವು ಸುಮಾರು ಒಂದೆರಡು ನಾಯಿನ ತುಂಬ ಆಸೆಯಿಂದ ಸಾಕಿ, ಅದು ನಮ್ಮೊಟ್ಟಿಗೆ ಅವ್ರು ಇರುವಷ್ಟು ಟೈಮ್ ಇರ್ತದೆ, ಅದರ ಆಯುಷ್ಯ ಮುಗ್ದಾಗ ಹೋಗ್ತದೆ. ಆದರೆ ಅದು ಹೋಗುವಾಗ ತಗೊಂಡೋಗುವಂಥದ್ದು ಭಾಳಷ್ಟು ನಮ್ಮ ಮನಸ್ಸನ್ನೆಲ್ಲ ಸುಮಾರು ವರ್ಷಗಳ ಕಾಲ ಹಾಳು ಮಾಡುತ್ತೆ. ನಾನೀಗ ಎಂತ ಅಂದರೆ 2 ನಾಯಿ ತೀರಿಯೋದ ನಂತರ ಈಗ ಯಾವ ನಾಯಿನ ಮುಟ್ಲಿಕ್ಕೆ ಹೋಗೋದಿಲ್ಲ, ಆಸೆ ಮಾಡೋದಿಲ್ಲ. ಮನಸ್ಸಲ್ಲಿದೆ, ನೋಡ್ತೇನೆ ದೂರದಿಂದ, ನಾನು ನೋಡಲಿಕ್ಕೆ ಹೋಗೋದಿಲ್ಲ. ಯಾಕಂದರೆ ಅದು ನಮ್ಮೊಟ್ಟಿಗೆ ಇದ್ದ ಖುಷಿಗಿಂತ ಹೋದ ನಂತರ ಆಗುವಂಥ ಬೇಜಾರೇ ಬೇರೆ. ಅದೊಂದು ಟೆನ್ಷನ್ ಆಗ್ತದೆ. ಏನಾಗಿದೆ ಅಂತ ನನಗೂ ಗೊತ್ತಿರಲಿಲ್ಲ. ಯಾರೋ ಏನೂ ತಿಂತಾ ಇರಲಿಲ್ಲ, ಏನು ಕೊಟ್ಟರು ಯಾರೋ ತಿಂತಾ ಇರಲಿಲ್ಲ. ಬಟ್ ಯಾರೋ ಏನೋ ಸ್ವೀಟಿಗೆ ಏನೋ ಹಾಕಿ ಕೊಟ್ಟರು, ಅವರು ಏನೋ ಇಲಿಗೇನೋ ವಿಷ ಇಟ್ಟಿದ್ದಂತ ಹೇಳ್ತಾರೆ. ಬಟ್ ಅದನ್ನ ತಿಂತ ಅಂತ ಹೇಳಿದವರು. ಪಿಂಕಿ ಅಂತ. ಇನ್ನೊಂದು ಅದಕ್ಕೆ ಬ್ರೈನ್ ಎಂಬ್ರೇಜ್ ಆಗಿದೆ, ಬ್ಲಡ್ ಇದಾಯ್ತು. ಅದು ಗೊತ್ತಿರಲಿಲ್ಲ ಅದಕ್ಕೆ. ಎಂತ ಲಾಸ್ಟ್ ಮೂಮೆಂಟ್ವರೆಗೆ ಹುಷಾರಿತ್ತು. ಅದು 1-2 ಸಲ ಪೀಡ್ಸ್ ಥರ ಆಗಿತ್ತು. ಡಾಕ್ಟ್ರಿಗೆಲ್ಲ ದೊಡ್ಡ ಡಾಕ್ಟ್ರಿಗೆಲ್ಲ ತೋರಿಸಿತ್ತು. ಅದ ನಂತರ ಅದು ಅಷ್ಟು ರೆಡಿ ಆಗಲಿಲ್ಲ. ಅದೊಂದು ಸ್ಯಾಡ್ ಮೂಮೆಂಟ್. ಹೌದು. ಈಗ ಅದೆರಡರದ್ದು ಪೋರ್ಟ್ರೇಟ್ ಮಾಡಿ ಮನೇಲಿ ಇಟ್ಕೊಂಡು ನೋಡೋದು ಮಾತ್ರ, ಇನ್ನು ಯಾವ ಸಾಕೋದಿಲ್ಲ ಅಂತ ಡಿಸೈಡ್ ಮಾಡಿದ್ದೆ. ಮನೆಯಲ್ಲಿ ನನ್ನೊಟ್ಟಿಗೆ ಇರ್ತಿತ್ತು, ಅದು ಒಳಗೆ ಇರ್ತಿತ್ತು ಮನೆಯಲ್ಲಿ. ತಗೊಂಡು ಬರ್ತಾ ಇರಲಿಲ್ಲ ಈ ಕಡೆ ಎಲ್ಲ, ಸಾಲೆತ್ತೂರಲ್ಲ ಅಲ್ಲೇ ಇತ್ತು. ಅಲ್ಲೇ ಊರಲ್ಲಿ. ಸರ್, ಓಕೆ.
ಈಗ ಈಗ ಪ್ರೆಸೆಂಟ್ ನಿಮ್ಮ ಮನೆಯಲ್ಲಿ ಇಷ್ಟೆಲ್ಲ ನೀವು ಕೆಲವೊಂದು ಪ್ರಶಸ್ತಿ ಆಗಿರ್ಬೋದು, ಇಲ್ಲದ್ರೆ ರಾಷ್ಟ್ರ ಮಟ್ಟದಲ್ಲೆಲ್ಲ ಹೋಗ್ತಾ ಇದ್ದೀರಲ್ಲ ಸ್ಪೋರ್ಟ್ಸಿಗೆಲ್ಲ, ಅದು ಅವ್ರಿಗೆ ಎಷ್ಟು ಖುಷಿ ಆಗುತ್ತೆ ಸರ್? ಅವ್ರು ಅನ್ಕೊಳ್ತಾರ, ನಾನು ಅನ್ಕೊಂಡಿರಲಿಲ್ಲ ಸಣ್ಣ ತುಂಟಾಟ ಎಲ್ಲ ಮಾಡ್ತಾ ಇದ್ದ, ಈಗ ನೋಡಿದ್ರೆ ಸಾಧನೆ ಹತ್ತ ಹೋಗ್ತಾ ಇದ್ದಾರೆ ಅಂತ ಅನಿಸುತ್ತೆ ಅವರಿಗೆ? ಅವರದೇ ಮೊದಲಷ್ಟು ಕೇರ್ ಮಾಡ್ತಾ ಇರಲಿಲ್ಲ, ಅವ್ರಿಗೆ ಅದ್ರದ್ದು ಬೆಲೆ ಎಲ್ಲ ಗೊತ್ತಿರಲಿಲ್ಲ. ಅಂದರೆ ನಾನೊಂದು ಪ್ರಶಸ್ತಿ ಏನಾದ್ರು ಟ್ರೋಫಿ ಏನಾದ್ರು ತಂದಿಟ್ಟರೆ ಇಡ್ಲಿಕ್ಕೂ ಜಾಗ ಇರಲಿಲ್ಲ. ಮೊದಲೆಲ್ಲ ಸ್ವಲ್ಪ ಹಳೆ ಮನೆ, ಹಂಚಿನ ಮನೆ, ಅದೆಲ್ಲ ಧೂಳಾಗೋದು, ಕ್ಲೀನ್ ಮಾಡಿ ಇಡ್ಲಿಕ್ಕೆಲ್ಲ ಜಾಗ ಇಲ್ಲ ಅಂತ ಕೆಲವೆಲ್ಲ ಅಂತೂ ಗೋಣಿ ಚೀಲದಲ್ಲಿ ಹಾಕಿಟ್ಟಿದ್ದು. ಬಟ್ ಈಗ ಒಂದು ಮಾಡಲಿಕ್ಕೆಲ್ಲ, ಅದು ಇಡ್ಲಿಕ್ಕೆಲ್ಲ ಒಂದು ವ್ಯವಸ್ಥೆ ಮಾಡಿದ ಮೇಲೆ ಅಮ್ಮ, ಅಜ್ಜಿ ಆಗಲಿ, ಚಿಕ್ಕಮ್ಮಂದಿರಾಗಲಿ ಯಾರಾದರೂ ಗೆಸ್ಟ್ಗಳು ಬಂದರೆ ಭಾಳ ಒಂದು ಪ್ರೌಡಿಂದ ತೋರಿಸ್ತಾರೆ, ಇದೆಲ್ಲ ಮಗ ಗೆದ್ದಿದ್ದು, ಅದು ಗೆದ್ದಿದ್ದು ಅನ್ನುವಾಗ ಈಗ ಅದು ಖುಷಿ ಆಗ್ತದೆ ಅವರಿಗೆ. ಅವತ್ತು ಹೇಳ್ತಾ ಇದ್ರು, ಬೇಡ ಅಲ್ಲಿಗೆ ಹೋಗ್ಬೇಡ, ಬೀಳ್ತಿ, ಕೈ ಕಾಲಿಗೆ ನೋವಾಗ್ತದ. ಅದು ಸಹಜ ಅಲ್ಲ, ಎಲ್ಲ ಪೇರೆಂಟ್ಗಳು ಫಸ್ಟ್ ಥಿಂಕ್ ಮಾಡೋದು ಹಾಗೆ, ಸೇಫ್ಟಿಯಾಗಿ ಹೆಲ್ದಿಯಾಗಿ ಇದ್ದರೆ ಮತ್ತೆ ಇದಾಗತ್ತೆ. ನಮ್ಮ ಹೆಲ್ತ್ ನಿಜವಾಗಿ ಈ ಫೀಲ್ಡೇ ಆಗಿದೆ. ಹೆಲ್ದಿಯಾಗಿರ್ಬೇಕಾದ್ರೆ ಈಗ ಏನೆಲ್ಲ ಕಷ್ಟಪಡ್ತಾರೆ, ಬಟ್ ಒಂದು ಸ್ಪೋರ್ಟ್ಸಲ್ಲಿದ್ದರೆ ಯಾವಾಗಲೂ ಹೆಲ್ದಿಯಾಗಿರ್ಬೋದು, ಖುಷಿಯಾಗಿರ್ಬೋದು, ತುಂಬ ದೊಡ್ಡ ಲೆವೆಲ್ ಫ್ರೆಂಡ್ಶಿಪ್ ಆಗ್ತದೆ. ಅದೊಂದು ಮಸ್ತ್ ಅಡ್ವಾಂಟೇಜ್ ಇದೆ ಆ ಒಂದು ಸ್ಪೋರ್ಟ್ಸ್ ಮ್ಯಾನಿಗೆ. ಸರ್, ವಾಪಸ್ ನಾವು ಸಾಲೆತ್ತೂರು ಕಡೆ ಬರುವ ಸರ್. ಈಗ ಸಾಲೆತ್ತೂರು ಶಾಲೆಯನ್ನು ಅಭಿವೃದ್ಧಿ ಮಾಡುವತ್ತ ಏನೋ ಪ್ಲ್ಯಾನ್ ಮಾಡ್ತಾ ಇದ್ದೀರಿ, ಅಂದರೆ ಊರಿನವರೆಲ್ಲ ಸಹಕಾರವನ್ನು ತಗೊಂಡ? ಹೌದು, ಸುಮಾರು ವರ್ಷದ ಮೇಲೆ ಅದು ಹೊಸ ಬಿಲ್ಡಿಂಗ್ ಆದಮೇಲೆ ತುಂಬ ಇಂಪ್ರೂವ್ಮೆಂಟ್ ಆಯಿತು ಶಾಲೆಗೆ. ಈಗ ಒಂದು 2-3 HMಗಳು ಡೋನರ್ಸ್ಗಳನ್ನು ಹಿಡಿದು ಭಾಳಷ್ಟು ಕೆಲಸಗಳನ್ನು ಮಾಡಿದರೆ ಶಾಲೆಗೆ. ಒಂದು ಸರ್ಕಾರಿ ಶಾಲೆಗೆ ಸರ್ಕಾರದಿಂದ ಬರುವ ಅನುದಾನ ಸ್ವಲ್ಪ ಕಡಿಮೆ, ಅಂದರೆ ಬಿಲ್ಡಿಂಗ್ ಎಲ್ಲ ಆದಮೇಲೆ, ಹೊಸ ಬಿಲ್ಡಿಂಗ್ ಎಲ್ಲ ಆದಮೇಲೆ ಸ್ವಲ್ಪ ಕಡಿಮೆ, ಮತ್ತು ಏನು ಬೇಕಾದರೂ ನಾವೇ ಮಾಡಬೇಕು. ಅದರಲ್ಲಿ ನಮ್ಮ ಶಾಲೆ ಏನೂ ಕೊರತೆ ಆಗಲಿಲ್ಲ. ನಮ್ಮ ಊರಿನವರು ಭಾಳಷ್ಟು ಒಂದು ಹೆಲ್ಪ್ ಮಾಡಿದರು. ಈಗ ಏನು ಕೇಳಿದರೂ ಒಂದು ಸ್ವಲ್ಪ ಹೆಲ್ಪ್ ಮಾಡಿ ಸೇರಿ ಮಾಡುವ ಅಂತ ಹೇಳಿದರೆ SDMC ಅವರಾಗಲಿ, ಹಾಗೆ ಸುಮಾರು ಈಗ ಕುಡಿಯೋ ನೀರಾಗಲಿ, ಒಂದು 2-3 ಬಿಲ್ಡಿಂಗ್ಗಳಾಗಲಿ, ಅದನ್ನೆಲ್ಲ ನಾವು ಈಗ ಊರವರ ಸಹಕಾರದಿಂದ, ದಾನಿಗಳ ಸಹಕಾರದಿಂದ ಮಾಡಿದೆ. ಈಗ ಮಕ್ಕಳೆಲ್ಲ ಹೇಗಿದ್ದಾರೆ ಸರ್? ಅಂದರೆ ಎಷ್ಟು ಜನ ಇದ್ದಾರೆ ಮಕ್ಕಳು? ಕಳೆದ ವರ್ಷಕ್ಕೆ 160 ಚಿಲ್ಲರೆ ಮಕ್ಕಳಿದ್ದರು. ಈ ವರ್ಷ ಇನ್ನೂ ಅಡ್ಮಿಷನ್ ಆಗ್ತಾ ಇದೆ, ಹತ್ರ ಅಷ್ಟು ಬರ್ಬೋದು. ಯಾಕಂದರೆ ನಮ್ಮದು ಪ್ರೈಮರಿ ಶಾಲೆಯಲ್ಲಿ 1ರಿಂದ 8ನೇ ಕ್ಲಾಸ್ವರೆಗಿರಿದೆ. ನಮ್ಮ 9 ಮತ್ತು 10 ಎರಡೇ ಕ್ಲಾಸ್ ಇರೋದು. ನಮ್ಮದು ಎಲ್ಲ ಕ್ಯಾಂಪಸ್ ಸೇರಿದರೆ ಹತ್ರ 500ಕ್ಕಿಂತ ಜಾಸ್ತಿ ಆಗ್ತದೆ ಮಕ್ಕಳು. ಅಲ್ಲೇ ಕಲಿತವ್ರು ಹೆಚ್ಚಾಗಿ ಅಲ್ಲೇ ಬರ್ತಾರೆ, 1ನೇ ಕ್ಲಾಸಿಂದ, ಅಂಗನವಾಡಿಯಿಂದ ಅಲ್ಲಿವರೆಗಿದೆ. ಮತ್ತು ಎಷ್ಟೋ ಜನ ಪೇರೆಂಟ್ಸ್ ಬಂದು, ಸರ್ ಇಲ್ಲೇ ಒಂದು PUC ಮಾಡಿ ಇಲ್ಲೇ ಮುಗಿಸುವ, ನಮ್ಮ ಮಕ್ಕಳದ್ದು ಒಂದು ಎಜುಕೇಷನ್ ಇಲ್ಲೇ ಮುಗಿಸ್ಬೇಕು PUC ಅಂತ ಹೇಳುವವರು ಇದ್ದಾರೆ. ಪ್ಲಾನ್ ಇದೆ ಸರ್ PUC ಆಗೋ ಏನಾದ್ರು ಚಾನ್ಸಸ್ ಇದೆಯಾ? ಅದು ಸರ್ಕಾರದ ನಿಯಮ ಏನಂತ ಗೊತ್ತಿಲ್ಲ, ಮಾಡಿದರೆ ಆಗ್ಬೋದೇನು. ಬಟ್ ಅಲ್ಲಿ ಹತ್ರದಲ್ಲಿ ಎಲ್ಲಿ ಇಲ್ಲಲ್ಲ, ಸುಮಾರು ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇಲ್ಲ. ಹೌದು, ವಿಟ್ಲದಲ್ಲಿ ಸರ್ಕಾರಿ ಇದಿಲ್ಲ, ಅದು ಏಡೆಡ್, ಮತ್ತು ಇಲ್ಲಾಂದರೆ ಮುಡಿಪುಗೆ ಹೋಗ್ಬೇಕು ಹಾಗೆ. ಈಗ ಪ್ರೆಸೆಂಟ್ ಈಗ ಮಕ್ಕಳನ್ನು ಒಂದು ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಪಟು ಏನಾದರೂ ಮಾಡಬೇಕು ಅಂತ ಏನಾದರೂ ಆಕಾಂಕ್ಷೆ ಇದೆಯಾ ಸರ್ ನಿಮಗೆ? ಅದು ಪ್ರತಿಯೊಬ್ಬ ದೈಹಿಕ ಶಿಕ್ಷಕರದ ಒಂದು ಕನಸು. ಅದರಷ್ಟು ಸುಲಭ ಇಲ್ಲ. ಅದರ ಹಿಂದೆ ಭಾಳಷ್ಟು ವರ್ಷಗಳ ತರಬೇತಿ, ಶ್ರಮ ಎಲ್ಲರದ್ದು ಬೇಕು. ಒಂದು ಸ್ಪೋರ್ಟ್ಸ್ ಮ್ಯಾನ್ದು ಬೇಕು, ಅವ್ರ ಪೇರೆಂಟ್ಗಳದ್ದು ಬೇಕು, ಅವ್ರಿಗೆ ಹೆಲ್ಪ್ ಮಾಡೋರು ಬೇಕು, ಸ್ಪಾನ್ಸರ್ ಬೇಕು. ಈಗ ನಮ್ಮ ರೇಂಜಲ್ಲಿ ಆಗೋದೇ ಇಲ್ಲ. ಈಗ ಸೆಕೆಂಡ್ PUC ರೇಂಜಲ್ಲೆಲ್ಲ ದೈಹಿಕ ಶಿಕ್ಷಕರು ಇದ್ದರೆ ಅವರಿಗೆ ಅಲ್ಲಿ ಸ್ವಲ್ಪ ಜಾಸ್ತಿ ಅವರಿಗೆ ಒಂದು ಅಡ್ವಾಂಟೇಜ್ ಇದೆ. ಹೈಸ್ಕೂಲಲ್ಲಿ ಸ್ವಲ್ಪ ಬೇಸಿಕ್ ಹೇಳಿಕೊಡ್ಬೋದು ಹೊರತು ಅವ್ರಿಗೆ 1-2 ವರ್ಷ ಆ ಲೆವೆಲಲ್ಲಿ ಅಲ್ಲಿ ಕರ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಯಾಕಂದರೆ ನಮ್ಮ ಇವೆಂಟ್ಗಳೆಲ್ಲ ಮುಗಿಯೋದೇ ರಾಷ್ಟ್ರ ಮಟ್ಟಕ್ಕೆ ಮಾತ್ರ. PUC ನಂತರಗಳ ದಿನಗಳಲ್ಲಿ ಹೋದರೆ, ಇಲ್ಲ ಡಿಗ್ರಿಗೆ ಹೋದ ನಂತರ ಅವರಿಗೆ ಅಂತಾರಾಷ್ಟ್ರ ಮಟ್ಟಕ್ಕೆ ಹೋಗುವ ಅವಕಾಶ ಇರ್ತದೆ. ಇಲ್ಲ ಒಂದು ಎಕ್ಸ್ಟ್ರಾರ್ಡಿನರಿ ಟ್ಯಾಲೆಂಟ್ ಇದ್ದರೆ, ಅವನ ಸ್ಪೀಡ್, ಎಂಡೂರೆನ್ಸ್ ಒಳ್ಳೆ ರೀತಿಯಲ್ಲಿದ್ದರೆ, ಅವನೇನೋ ಒಂದು ಸ್ಕಿಲ್ ಕಲಿತಾ ಅಂತ ಇದ್ದರೆ, ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾದ ಹಾಸ್ಟೆಲ್ಗಳಿದೆ, ಅಲ್ಲಿ ಹೋಗಿ ಅವರು ಸ್ಪೆಷಲಿಸ್ಟ್ ಟ್ರೈನಿಂಗ್ ತೊಗೊಳ್ಬೇಕು. ಈಗಿನ ಮಕ್ಕಳು ಹಾಗಲ್ಲ, ಒಂದು ದಿನ ಕಬಡ್ಡಿ ಆಡ್ತಾರೆ, 2ನೇ ದಿನ ಖೋಖೋಗೆ ಬಂದರು, ನಾಡ್ದು ವಾಲಿಬಾಲ್ ಆಡ್ತಾರೆ. ಹಾಗೆ ಮಾಡಿದರೆ ಅಂತಾರಾಷ್ಟ್ರ ಮಟ್ಟಕ್ಕೆಲ್ಲ ಹೋಗುವಂಥ ಅಥ್ಲೆಟಿಗೆಲ್ಲ ಕಷ್ಟ ಆಗ್ತದೆ. ಯಾವುದಾದ್ರು ಒಂದೇ ಆಟ ಇಟ್ಕೊಂಡು ಅದ್ರ ಹಿಂದೆ ಬೀಳಬೇಕು. ಅದಕ್ಕೆ ಸುಮಾರು ಕಷ್ಟ ಇದೆ, ಅಷ್ಟು ಸುಲಭದ ಕೆಲಸ ಅಲ್ಲ ಅದು. ಅದೇ PT ಸರ್ ಮನಸ್ಸು ಮಾಡಿದರೆ ವಿದ್ಯಾರ್ಥಿಗಳನ್ನು ಸಾಧನೆ ಶಿಖರಕ್ಕೆ ಏರಿಸ್ತಾರೆ ಅನ್ನೋ ಮಾತು ಕೂಡ ಇದೆ. ಸಾಧನೆ ಶಿಖರಕ್ಕೆ ಏರಿಸೋದಕ್ಕಿಂತ ನಾವೊಂದು ದೈಹಿಕವಾಗಿ, ಮಾನಸಿಕವಾಗಿ ಅವ್ರನ್ನ ಫಿಟ್ಟಾಗಿ ಇಡ್ತೇವೆ ಅನ್ನೋದು ಒಂದು ನಮಗೆ ಭಾಳ ಒಂದು ಖುಷಿ. ಈಗಿನ ಸಿಸ್ಟಮೇ ಆಗಿದೆ. ನಾವು ಅವ್ರನ್ನ ಒಂದು ಆರೋಗ್ಯವಾಗಿ ಇಟ್ಕೊಳ್ಳಿಕ್ಕೆ ಏನು ತಿನ್ನಬೇಕು, ಏನು ಕುಡಿಬೇಕು, ಹೇಗಿರಬೇಕು, ಎಷ್ಟು ಗಂಟೆ ಒಂದು ಮಲಗಬೇಕು, ಆ್ಯಕ್ಟಿವ್ ಆಗಿರಬೇಕು, ಇಂಥದ್ದನ್ನೆಲ್ಲ ಅವ್ರಿಗೆ ಸ್ವಲ್ಪ ಬೇಸಿಕ್ಕಾಗಿ ಹೇಳಿಕೊಟ್ರೆ, ಅವರೊಂದು ರುಟೀನ್ ಜೀವನ ಶೈಲಿಯನ್ನು ಬದಲಿಸ್ಕೊಂಡ್ರೆ ಅವ್ರು ಮುಂದೆ ಇಂಪ್ರೂವ್ ಆಗ್ತಾರೆ. ಆಗಬಾರ್ದಂತ ಏನಿಲ್ಲ. ಆದರೆ ಕೆಲವ್ರು ತೊಗೊಳ್ಬೇಕು, ಕೆಲವ್ರು ತೊಗೊಳ್ಳೋದಿಲ್ಲ. ಎಸ್ ಸರ್, ಹೆಚ್ಚಿನ ವಿದ್ಯಾರ್ಥಿಗಳ ಪೋಷಕರಿಗೆ ಗೊತ್ತಿರೋದಿಲ್ಲ ಅವರು ಯಾವುದರಲ್ಲಿ ಇಂಟ್ರೆಸ್ಟ್ ಉಂಟು ಏನು ಅಂತ. ಬಟ್
ಪಿ ಟಿ ಸರಿಗೆ ಗೊತ್ತಿರತ್ತೆ ಇವರು ಈ ಫೀಲ್ಡಲ್ಲೇ ಹೋದರೆ ಉದ್ಧಾರ ಆಗ್ತಾರೆ ಅಂತ, ಅದು ಹೇಗೆ ಸರ್? ಅದು ಟ್ಯಾಲೆಂಟ್ ಐಡೆಂಟಿಫಿಕೇಷನ್ ಎಲ್ಲ ಫೀಲ್ಡಲ್ಲೂ ಇರ್ತದೆ. ಈಗ ತುಂಬ ದಡ್ಡಾಗಿ ಏನು ಕಲೀಲಿಕ್ಕೆ ಮನಸ್ಸಿಲ್ಲಿದ್ರು ಅವನ ಹತ್ರ ಒಂದು ಏನು ಸ್ಪೆಷಲ್ ಇರ್ತದೆ, ಅದು ಹುಡುಕುವ ರೀತಿ ಕೆಲವರಿಗೆಲ್ಲ ಅಷ್ಟು ಸುಲಭದಲ್ಲಿ ಸಿಕ್ಕಿಬಿಡ್ತದೆ ಕಣ್ಣಿಗೆ, ಕೆಲವರಿಗೆ ಅಷ್ಟು ಗೊತ್ತಾಗೋದಿಲ್ಲ. ಬಟ್ ಅವರಿಗೂ ಇಂಟ್ರೆಸ್ಟ್ ಬೇಕಾದ್ರಲ್ಲಿ, ಈಗ ಅವ್ರ ಪೇರೆಂಟು ಹೇಳಬೇಕು, ಅವರಿಗೂ ಬೇರೆ ಎಕ್ಸ್ಟ್ರಾ ಕ್ಲಾಸ್ಗಳು ಅದು ಇದೆಲ್ಲ ಬಿಟ್ಟು ಸ್ವಲ್ಪ ಪೂರ್ತಿ ಟೈಮನ್ನು ಇದಕ್ಕೆ ಕೊಟ್ಟರೆ ಆಗತ್ತೆ ಅನ್ಸುತ್ತೆ ನನಗೂ. ಎಸ್ ಸರ್. ಈಗ ನೆಕ್ಸ್ಟ್ ಅಂದರೆ ನೀವು ಸಾಲಿತೂರಲ್ಲೇ ಮುಂದುವರಿತು ಅಂತ ಇದ್ದೀರಾ? ಹಾಗೆ ಏನಿಲ್ಲ, ನೋಡಬೇಕು. ನಮ್ಮ ಮನೆಯಲ್ಲೂ ಅಮ್ಮ ಅಜ್ಜಿ ಮಾತ್ರ ಇರೋದು, ಮುಂದೆ ಏನಾಗತ್ತೋ ಗೊತ್ತಿಲ್ಲ. ಅಲ್ಲ, 15 ವರ್ಷ ಇದ್ರಿ, ನಿಮ್ಮನ್ನು ಬಿಟ್ಟು ಕೊಡೋದು ಚಾನ್ಸೇ ಇಲ್ಲ ಅಲ್ಲಿ ಅವರು. ಆದರೂ ಕೂಡ ಏನಾದರೂ ಪ್ಲ್ಯಾನ್ ಇದೆಯಾ? ಇಲ್ಲಾಂದರೆ ನೀವು ಕ್ರೀಡಾ ಕ್ಷೇತ್ರದಲ್ಲಿ ಏನಾದರೂ ಮುಂದುವರಿಯುವ ಪ್ಲ್ಯಾನ್ ಇದೆಯಾ? ಇಲ್ಲ, ನನಗೆ ಇಷ್ಟು ವರ್ಷದಲ್ಲೂ ಏನು ಸ್ಪೋರ್ಟ್ಸಿಗಾಗಲಿ ಯಾವುದಕ್ಕಾದರೂ ಒಂದು ಸಮಸ್ಯೆಗಳಾಗಲಿಲ್ಲ ನನಗೆ. ಮತ್ತು ಏನು ತುಂಬ ದೂರನೂ ಅಲ್ಲ, ಒಂದು 2-2.5 ಗಂಟೆ ಜರ್ನಿ ಹೋಗಿ ಬರ್ಬೋದು ಯಾವಾಗ ಬೇಕಾದರೂ. ಈಗ ನನಗೆ ಸ್ಕೂಲ್ ಮುಗಿಸಿ ನಾನು ಹೋಗಿ ಮಾರನೇ ದಿನ ಬೆಳಿಗ್ಗೆ ಬರ್ತೇನೆ ಕರೆಕ್ಟ್ ಟೈಮಿಗೆಲ್ಲ. ಹಾಗಾಗಿ ನನಗೇನು ತುಂಬ ದೊಡ್ಡ ಇದಾಗಲಿಲ್ಲ, ಕಷ್ಟ ಏನೂ ಆಗಲಿಲ್ಲ ಇಷ್ಟು ವರ್ಷಕ್ಕೆ ಹೋಲಿಸಿದ್ರು ಸಹ. ಮತ್ತು ನೋಡಬೇಕು, ಊರಲ್ಲೂ ಸಹ ಸ್ವಲ್ಪ ಸಮಸ್ಯೆಗಳು ಸ್ಟಾರ್ಟ್ ಆಗಿದೆ. ಅಮ್ಮ ಅಜ್ಜಿ ಮಾತ್ರ ಇರ್ತಾರೆ, ಹಾಗೆ ಕರಿತಾ ಇರ್ತಾರೆ. ನೋಡ್ಬೇಕು ಇನ್ನು ಏನಾಗುತ್ತೆ ಅಂತ ಗೊತ್ತಿಲ್ಲ. ಅದು ಸಾಲಿತೂರಲ್ಲಿ ನಿಮ್ಮ ಸ್ಟೂಡೆಂಟ್ಸ್ ಅನ್ನೋದಕ್ಕಿಂತ ಅಣ್ಣನ ರೀತಿಯಲ್ಲಿ ಇರ್ತಾರೆ, ಅಣ್ಣ ತಂಗಿ ಆ ಥರ. ಸರ್ ಅಂತ ಯಾರು ನೋಡಿದ್ರೆ ಅದೆಷ್ಟು ಖುಷಿ ಕೊಡ್ತದೆ ಸರ್. ಊರಿನ ಜನರು ಕೂಡ ಮಾತಾಡ್ಕೊಳ್ಳೋದುಂಟು, ಈ ಪಿ ಟಿ ಸರ್ ಏನು ಮಕ್ಕಳಾಗೆ ಮಾಡ್ತಾರೆ ಅಂತ, ಮಕ್ಕಳ ರೀತಿಯಲ್ಲಿ ಇರ್ತಾರೆ ಅಂತ. ಹೇಗೆ ಅನ್ಸುತ್ತೆ ಸರ್ ನಿಮಗೆ? ಹೌದು, ಅದೊಂದು ನಾನು ಹೇಳಿದಾಗೆ ದೊಡ್ಡ ಆಸ್ತಿ. ಅದು ಭಾಳ ಪ್ರೀತಿಯಿಂದ ನೋಡ್ಕೊಳ್ತಾರೆ. ಮನೆಯಲ್ಲಿ ಒಂದು ಫಂಕ್ಷನ್ ಆದರೆ ನಾನು ಹೋಗದಿದ್ರೆ ಸಿಟ್ಟು ಮಾಡ್ಕೊಳ್ತಾರೆ. ಹೋಗಿ ಒಂದು ಊಟ ಮಾಡಿ ಮುಖ ಯಾರು ತೋರಿಸಿ ಬರಬೇಕು ಆ ಸ್ಥಿತಿಗೆ. ಅಲ್ಲಿ ಎಲ್ಲ ಅಷ್ಟು ವರ್ಷದಿಂದ 15 ವರ್ಷದಿಂದ ಈಗ ಗಲ್ಫಲ್ಲಿದ್ದಾರೆ ಎಷ್ಟೋ ಜನ, ಮುಂಬೈಲಿದ್ದಾರೆ. ಅವ್ರು ಬರುವಾಗ ಒಂದು ಫಸ್ಟ್ ಮನೆಗೆ ಬಂದ ತಕ್ಷಣ ನನಗೊಂದು ಕಾಲ್ ಮಾಡಿ ಒಂದು ಸೆಂಟ್ ಬಾಟ್ಲು, ಒಂದು ಪರ್ಫ್ಯೂಮು, ಒಂದು ಚಾಕ್ಲೇಟ್ ಏನಾದರೂ ತಂದಿದ್ದೇನೆ ಸರ್ ಬನ್ನಿ ಬನ್ನಿ ಅಂತ ಹಠ ಮಾಡಿ, ಇಲ್ಲಾಂದರೆ ಅವರೇ ಬಂದು ಮಾತಾಡಿಸ್ದೇ ಹೋಗೋದಿಲ್ಲ. ಅದೊಂದು ದೊಡ್ಡ ವಿಶ್ವಾಸ. ಯಾಕಂದರೆ ಅವರಿಗೆ ನಾವು ಏನೂ ಕೊಟ್ಟಿರೋದಿಲ್ಲ, ಅವ್ರನ್ನೊಂದು ವಿಚಾರಿಸೋದಷ್ಟೇ. ಯಾವಾಗಾರು ಹೇಗಿದ್ದೆ, ಎಂತ ಮಾಡ್ತಿದ್ದೆ, ಆರಾಮಿದೆಯಾ, ಹುಷಾರಾಗಿ ಓಡಾಡಿ, ಹೆಲ್ಮೆಟ್ ಹಾಕ್ಕೊಂಡು ಹೋಗಿ, ಅದೆಲ್ಲ ಸ್ವಲ್ಪ ಜೋರು ಮಾಡ್ತಾ ಇರ್ತೇನೆ ಯಾವಾಗಲೂ. ಅದೊಂದು ವಿಚಾರಿಸೋದು ಬಿಟ್ಟರೆ ಬೇರೆ ಏನು ಅಂಥ ದೊಡ್ಡದು ವಿಷಯ ಇಲ್ಲ. ಈಗಲೂ ಸಹ ನನ್ನ ಸುಮಾರು 15 ವರ್ಷ ಹಿಂದಿನ ಮಕ್ಕಳಾಗಿ ಬರಲಿ, ಎಷ್ಟು ವರ್ಷ ಹಿಂದಿನ ಮಕ್ಕಳು ಬಂದರೂ ನಾನು ಈಗಲೂ ಅವರಿಗೆ ಮೊದಲೇ ಹೇಗೆ ಮಾಡ್ತೀನಿ ಹಾಗೆ ಹೇಳ್ತೇನೆ. ಬ್ಯಾಡ್ ಹ್ಯಾಬಿಟ್ ಕಲಿಬೇಡಿ, ಒಂದು ಒಳ್ಳೆ ಫ್ರೆಂಡ್ಶಿಪ್ ಮಾಡಿ, ಒಂದು ಹೆಲ್ಮೆಟ್ ಹಾಕ್ಕೊಳ್ಳಿ ಅಂದರೆ ಎಲ್ಲದೂ ಆಯ್ತು ಅಂತಲೇ ಹೇಳ್ತಾರೆ. ಮತ್ತು ಎಷ್ಟು ಜೋರು ಮಾಡಿ ಏನು ಮಾಡಿದರೂ ಸಹ ಅವರಿಗೆ ಏನು ಬೇಸರ ಇಲ್ಲ. ಅಂದರೆ ನನ್ನ ಈಗ ನಾವು 4-5 ಜನ ಸ್ಟಾಫ್ ಇದ್ದೇವೆ, ಎಲ್ಲರ ಮೇಲೂ ಅದೇ ರೀತಿ ಬಂದಾಗ ಎಲ್ಲರನ್ನು ಮಾತಾಡಿಸಿ ಹೋಗ್ತಾರೆ. ಅದೊಂದು ಖುಷಿ. ನಾವು ಇಷ್ಟು ವರ್ಷ ನಾನು ಎಷ್ಟು ಸಂಪಾದನೆ ಮಾಡಿದೆ ಅಂತ ಹೇಳಿದ್ರೆ ನನ್ನ ಸ್ಟೂಡೆಂಟ್ಗಳೇ, ಅದಕ್ಕಿಂತ ದೊಡ್ಡ ಸಂಪಾದನೆ ಏನಿಲ್ಲ. ನನಗೆ ಒಂದು 2-3 ಸಿಚುವೇಷನಲ್ಲಿ ಒಂದು ಕಾಲ್ ಮಾಡಿದಾಗ ಅಷ್ಟು ಜನ ಒಟ್ಟು ಮಾಡಿದರು, ಅಷ್ಟು ಆಗಿತ್ತು. ಅಂದರೆ ಒಂದು ಸನ್ನಿವೇಶಕ್ಕೆಲ್ಲ ಬೇಕಾದಾಗೆ ಅಷ್ಟು ಜನ ಒಂದು ರೆಡಿಯಾಗಿ ಏನು ಬೇಕಾದರೆ ಮಾಡುವ, ನೀವು ತಲೆಸೆ ಮಾಡಬೇಡಿ ಸರ್, ಶಾಲೆಗೆ ಎಂತ ಬೇಕಾದರೂ ಮಾಡುವ ಅಂತೇಳಿ. ಈಗಲೂ ಸಹ ಮೊನ್ನೆ ಅಷ್ಟೇ ಬಂದಿದ್ದರು ಶಾಲೆ ಸ್ಟಾರ್ಟ್ ಆದಾಗ, ಒಳ್ಳೆ ಒಂದು ಟೀಮ್ ಮಾಡಿ ಸರ್, ಎಷ್ಟು ನಿಮ್ಗೆ ಏನಾದ್ರು ಸಹಾಯ ಬೇಕಾದರೆ ಹೇಳಿ ಎಲ್ಲ ಮಾಡುವ ಅಂತ ಹೇಳಿದರು. ಅದೇ ಒಂದು ಖುಷಿ ಅಲ್ಲ. ಹೌದು, ಅದು ಹೌದು. ಅಲ್ಲ ಸರ್, ಈಗ ಶಾಲೆಯಲ್ಲಿ ಬೇರೆ ಏನಾದರೂ ಗೇಮ್ಸನ್ನು ತರೋ ಪ್ಲ್ಯಾನ್ ಇದೆಯಾ? ಅಂದರೆ ಖೋಖೋದಲ್ಲಿ ಹೇಗೂ ಫೇಮಸ್, ಕುಸ್ತಿಯಲ್ಲಿ ಹೌದು, ಏನಾದರೂ ಬೇರೆ ಇಂಡೋರ್ ಇರ್ಬೋದು, ಚೆಸ್ ಇರ್ಬೋದು, ಆ ರಿಲೇಟೆಡ್? ಸ್ವಲ್ಪ ಹೊಸ ಗೇಮ್ಗಳೆಲ್ಲ ಆಗ್ತಾ ಇದೆ, ಎಲ್ಲರೂ ಆಡ್ತಾರೆ. ಚೆಸ್ ಇದೆ, ಯೋಗಾಸನ ಮಾಡ್ತಾರೆ, ಆಮೇಲೆ ಈಗ ಟಾರ್ಗೆಟ್ ಬಾಲ್ ಒಂದು ಮಾಡಿದ್ದೇನೆ ಟೀಮು, ವಾಲಿಬಾಲ್ ಒಂದು ಮಾಡ್ತಾರೆ, ಕಬಡ್ಡಿ ಮತ್ತು ಖೋಖೋ ಹೇಗೋ ಆಡ್ತಾರೆ. ಬಟ್ ಏನಂದರೆ ದೊಡ್ಡ ಲೆವೆಲಿಗೆಲ್ಲ ಹೋಗ್ಲಿಕ್ಕೆ ಆಗ್ತಾಯಿಲ್ಲ. ಯಾಕಂದರೆ ಅವರು 9ನೇ ಕ್ಲಾಸಿಗೆ ಸಿಗುವ ಮಕ್ಕಳು, ಅವ್ರಿಗೆ ನಾವು ಬೇಸಿಕ್ ಸ್ಕಿಲ್ ಹೇಳಿಕೊಳ್ಳೋದ್ರೊಳಗೆ 1 ವರ್ಷವೇ ಮುಗಿದೋಗ್ತದೆ. ಅವರು ಸ್ವಲ್ಪ ಮೊದಲೇ ಸಿಕ್ಕಿದರೆ ನಮಗೆ ಏನಾದರೂ ಮುಂದೆ ಅಚೀವ್ಮೆಂಟ್ ಮಾಡಲಿಕ್ಕೆ ಸಾಧ್ಯ ಅನ್ಸುತ್ತೆ ನನಗೆ, ಹೊಸ ಗೇಮ್ಗಳೆಲ್ಲ ಆದರೆ. ಅವ್ರ ಹತ್ರ ಹೇಳ್ತೀರಾ ನೀವು ನೆಕ್ಸ್ಟ್ ಇದನ್ನು ಕಂಟಿನ್ಯೂ ಮಾಡಿ ಬಿಡಬೇಡಿ ಅಂತ? ಮೊದಲು ಹೇಳ್ತಾ ಇದ್ದೆ, ಯಾಕಂದರೆ ನಾನಾಗ ಫಸ್ಟ್ ಬಂದಾಗ ಒಂದು ವಾಲಿಬಾಲ್ ಟೀಮ್ ಮಾಡೋ ಅಂತ ಇದ್ದೆ. ಆದರೆ ನಮ್ಮ ಸ್ಕೂಲ್ ಮಕ್ಕಳೆಲ್ಲ ಖೋಖೋ ಪ್ಲೇಯರ್ಸ್ ಹೆಚ್ಚಾಗಿ. ಇಲ್ಲ ಸರ್, ಖೋಖೋ ಆಡು ಫೇಮಸ್. ಹೌದು, ಖೋಖೋಗೆ ಫೇಮಸ್. ಅದು ಆಗ ನಾ ಬಂದಾಗ ಹಳೆಯ ಶಾಲೆದು ಒಂದು ರೂಮ್ ಫುಲ್ ಪ್ರಶಸ್ತಿಗಳೇ ಇದ್ದಿತ್ತು, ದೊಡ್ಡ ದೊಡ್ಡ ಟ್ರೋಫಿಗಳು ಪ್ರಶಸ್ತಿಗಳೇ ಇತ್ತು, ಅಷ್ಟು ಫೇಮಸ್ ಆಗಿತ್ತು ಆ ಶಾಲೆ. ಹಾಗೆ ಸುಮಾರು ವರ್ಷದ ನಂತರ ಒಂದು ಬೇಸರ ಅಂದರೆ, ಈಗ ಖೋಖೋ ಖೋಖೋ ಆಡಿ ಅವರೆಲ್ಲ ಒಂದು ರಾಜ್ಯ ಮಟ್ಟದವರೆಗೆಲ್ಲ ಹೋಗಿದ್ರು. ಆಗೆಲ್ಲ 2008, 9, 10, 12ರವರೆಗೆ ಹೋಗ್ತಾಯಿದ್ರು. ಆಮೇಲೆ ಏನಾಯ್ತಂದರೆ ಅವರು ಈಗ SLC ಆದಮೇಲೆ PUC ಆದಮೇಲೆ
ಈಗ ಒಂದು ವಾಲಿಬಾಲ್ ಪ್ಲೇಯರ್ ಆದರೆ, ಕಬಡ್ಡಿ ಪ್ಲೇಯರ್ ಆದರೆ ಅವರೆಲ್ಲಾದರೂ ಒಂದು ಲೋಕಲ್ ಮ್ಯಾಚ್ಗಳು ಆಗ್ತಾ ಇರ್ತದೆ, ಎಲ್ಲಾದರೂ ಹೋಗಿ ಆಡ್ತಾರೆ ಬರ್ತಾರೆ. ಬಟ್ ಖೋಖೋ ಹಾಗಲ್ಲ. ಅವರದೇ ಸರ್ ನೀವು ನಮ್ಗೆ ಆಗಲೇ ವಾಲಿಬಾಲೆಲ್ಲ ಹೇಳಿಕೊಟ್ಟಿದ್ದಾರೆ, ನಾವು ಯಾವ್ದಾದ್ರು ಒಂದು ಲೋಕಲ್ ಮ್ಯಾಚು ಅದು ಇದೆಲ್ಲ ಆಡ್ತಿತ್ತು. ಈಗ ನೋಡಿ ಒಂದು ಖೋಖೋ ಮ್ಯಾಚ್ ಇಲ್ಲ, ನಮ್ಗೆ ವಾಲಿಬಾಲ್ ಆಡ್ಲಿಕ್ಕೆ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹೌದು ಸರ್, ನಾನು ನೋಡಿದ್ದೇನೆ ತುಂಬ ಕಡೆ ಈಗ ವಾಲಿಬಾಲ್ ಎಲ್ಲ ಮ್ಯಾಚ್ ಮಾಡ್ತಾರೆ, ಬಟ್ ಖೋಖೋ ಮ್ಯಾಚ್ ಮಾಡಲ್ಲ ಸರ್. ಅದು ಯಾಕೆ ಅಂತ ನಂಗೂ ಕ್ವಶನ್ ಇದೆ. ನೀವು ಖೋಖೋ ಪ್ಲೇಯರ್ ಆಗ್ಲಿಕ್ಕೋಸ್ಕರ ಕೇಳ್ತಾ ಇದ್ದೀವಿ. ಕಷ್ಟ, ಅದು ಅಷ್ಟು ಸುಲಭದಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ, ಪ್ಲೇಯರ್ಸ್ ಸಿಗೋದಿಲ್ಲ. ಖೋಖೋ ಈಗ ಕ್ರಿಕೆಟು ವಾಲಿಬಾಲು ಈಗ ಒಬ್ಬ ಆರಾಮಾಗಿ ನಿಂತ್ಕೊಂಡು ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋಗಿ ಆಡ್ಬೋದು. ಖೋಖೋ ಅಷ್ಟು ಸುಲಭದಲ್ಲಿ ಆಡಲಿಕ್ಕೆ ಆಗೋದಿಲ್ಲ. ಅವನು ಆಡಿದರೆ ಹಾಗೆ ಸಡನ್ ಹೋಗಿ ಆಡಿದರೆ ಒಂದು ದಿನ ಆಡ್ಬೋದು, ಮಾರನೇ ದಿನ ಏಳಲಿಕ್ಕೆ ಕಷ್ಟ ಇದೆ, 2-3 ದಿನ ಬೇಕು ಅದಕ್ಕೆ ರಿಕವರ್ ಆಗಲಿಕ್ಕೆ. ಹಾಗೆ ಅದಕ್ಕೆ ಫಿಟ್ನೆಸ್ ಇಲ್ಲದೆ, ಎಂಡೂರೆನ್ಸ್ ಇಲ್ಲದೆ ಖೋಖೋ ಕಬಡ್ಡಿ ಎಲ್ಲ ಆಡ್ಲಿಕ್ಕೆ ಸ್ವಲ್ಪ ಕಷ್ಟ. ಅದಕ್ಕೆ ಯಾರು ಅಷ್ಟಾಗಿ ಮಾಡಿಸಿಲ್ಲ. ಈಗ ಲೇಟೆಸ್ಟಾಗಿ ಒಂದು 2-3 ಕಡೆ ಲೀಗ್ ಮ್ಯಾಚ್ಗಳನ್ನೆಲ್ಲ, ಪ್ರೀಮಿಯರ್ ಲೀಗ್ಗಳನ್ನು, ಈಗ ಮೊನ್ನೆ ಅಷ್ಟೇ ಪುತ್ತೂರಲ್ಲಿ ಆಯಿತು, ಲೀಗ್ ಮ್ಯಾಚ್ಗಳನ್ನ ಆಡ್ತಾ ಇದ್ದಾರೆ. ಅದರಲ್ಲೂ ನಮ್ಮದು ಸುಮಾರು ಮಕ್ಕಳು ಬೇರೆ ಬೇರೆ ಟೀಮಲ್ಲಿ ಆಡಿದರು. ಅದು ಬಿಟ್ಟರೆ ಬೇರೆ ಲೋಕಲ್ ಮ್ಯಾಚ್ಗಳು ಕಡಿಮೆ ತುಂಬ. ಆದರೆ ಇನ್ನೂ ಫೇಮಸ್ ಆಗಿರೋ ಮಂಡ್ಯ, ಹಾಸನ, ಚಾಮರಾಜನಗರಗಳಲ್ಲೆಲ್ಲ ಇಲ್ಲಿ ಹೇಗೆ ವಾಲಿಬಾಲೆಲ್ಲ ಆಗ್ತದೆ ಅಲ್ಲಿ ಆ ಕಡೆ ಆಗ್ತದೆ. ಓಕೆ ಸರ್, ಈಗ ಕ್ರೀಡಾ ಕ್ಷೇತ್ರದ ಹೆಚ್ಚಾಗಿ ನೋಡೋದಾದ್ರೆ ಈ ಬಾಯ್ಸೇ ಇರ್ತಾರೆ, ಗರ್ಲ್ಸ್ ಇರುವುದೇ ಇಲ್ಲ ಸರ್. ಹಾಗಾದ್ರೆ ಗರ್ಲ್ಸಿಗೆ ಪ್ಲಾಟ್ಫಾರ್ಮ್ ಇಲ್ವಾ? ಕಡಿಮೆ ಇರುವುದು ಎಲ್ಲರೂ ಹೆಚ್ಚಾಗಿ. ಪ್ಲಾಟ್ಫಾರ್ಮ್ ಇಲ್ಲ ಅಂತಲ್ಲ, ಸ್ವಲ್ಪ ಮನೆಯವರು ರೆಸ್ಟ್ರಿಕ್ಷನ್ ಇರ್ಬೋದು ಅವರಿಗೆ. ಆದರೆ ತುಂಬ ಜನ ದಕ್ಷಿಣ ಕನ್ನಡದಲ್ಲಿ ತುಂಬ ದೊಡ್ಡ ದೊಡ್ಡ ಹೆಸರು ಸಾಧನೆ ಮಾಡಿದವರಿದ್ದಾರೆ. ಈಗ ಪೂವಮ್ಮ ಹೆಸರು ಕೇಳಿರ್ಬೋದು ನೀವು, ಒಲಿಂಪಿಕ್ಸಲ್ಲೆಲ್ಲ ಆಡ್ತಾ ಇದ್ದಾರೆ, ಕಂಟಿನ್ಯೂಸ್ ಆಗಿ ಪ್ರಾಕ್ಟೀಸಲ್ಲಿದ್ದಾರೆ. ಅವರು ಇಲ್ಲಿಯವರೇ. ಆ ಥರ ದೊಡ್ಡ ದೊಡ್ಡ ಹೆಸರು ಮಾಡಿದವರು ಸುಮಾರು ಜನ ಇದ್ದಾರೆ. ಬಟ್ ಮನೆಯವ್ರದ್ದು ಕೆಲವೊಂದು ರಿಸ್ಟ್ರಿಕ್ಷನ್ ಇರ್ತದೆ ಬಹುಶಃ, ಮತ್ತು ಪ್ರಾಕ್ಟೀಸಿಗೆಲ್ಲ ಸರಿಯಾದವ್ರಿಗೆ ಟೈಮ್ ಸಿಗೋದಿಲ್ಲ, ಸ್ವಲ್ಪ ದೂರ ಎಲ್ಲ ಹೋಗಿ ಬರಬೇಕು. ಹಾಗೆ ಶಾಲಾ ಮಟ್ಟದಲ್ಲಿ ಹೇಳಿದ್ದು ಸರ್, ಶಾಲಾ ಮಟ್ಟದಲ್ಲಿ ವಿದ್ಯಾರ್ಥಿನಿಯರಿಗೆ ಅವಕಾಶ ಇದೆಯಾ? ಬಿಡ್ತಾರಾ? ಈಗಲೂ ಬಿಡ್ತಾರೆ. ಮೊದಲಿಗೆಲ್ಲ ಹೋಲಿಸಿದ್ರೆ ಸುಮಾರು, ಆಗ ಬಂದಾಗೆಲ್ಲ ಹೋಲಿಸಿದ್ರೆ ಈಗಿನ ಮಕ್ಕಳು ತುಂಬ ಜನ ಬರ್ತಾರೆ ಆಡಿಸ್ಲಿಕ್ಕೆ. ಅದು ಇದಕ್ಕೆ ಏನೂ ರಿಸ್ಟ್ರಿಕ್ಷನ್ ಇಲ್ಲ. ಮೊದಲು ಏನು ನಮ್ಮ ಶಾಲೆಗೆ ಹೋಲಿಸಿದ್ರೆ ನಿಮ್ಗೆ ಗೊತ್ತಿರ್ಬೋದು, ಖೋಖೋಗಳಿಗೆ, ಕಬಡ್ಡಿ ಆಡ್ತಾಯಿದ್ರೆ ಯಾವುದಕ್ಕೂ ರಿಸ್ಟ್ರಿಕ್ಷನ್ ಇರಲಿಲ್ಲ. ಬಟ್ ಈಗ ಒಂದು ಸ್ವಲ್ಪ ಮುಂದೆ ಹೋದಾಗ ಮಕ್ಕಳು ಸ್ವಲ್ಪ ಆಟದ ಮೇಲೆ ಇಂಟ್ರೆಸ್ಟೇ ಕಡಿಮೆ ಆಗಿದೆ. ಅವರೆಲ್ಲ ಈಗ ಕೊರೋನಾ ಬಂದ ನಂತರ ಎಲ್ಲ ಮೊಬೈಲ್ ಮಕ್ಕಳೇ ಆಗಿದ್ದಾರೆ ಅವರು ಹೆಚ್ಚಾಗಿ. ಸ್ವಲ್ಪ ಗ್ರೌಂಡಿಗೆ ಬರೋದೆಲ್ಲ ಕಷ್ಟ. ಈಗ ಮೊದಲೆಲ್ಲ 6:30-7 ಗಂಟೆ ಮೊದಲೇ ಗ್ರೌಂಡಲ್ಲಿ ಇರ್ತಿದ್ರು, ಸಂಜೆ 7 ಗಂಟೆವರೆಗೆ ಮನೆ ಹೋಗೋದಿಲ್ಲ ಇತ್ತು. ಆ ಸ್ಥಿತಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ರು. ಈಗ ಭಾಳ ಕಡಿಮೆ, ಅವರಿಗೆ ಅಷ್ಟು ಟೈಮ್ ಇಲ್ಲ. ಅದು ಸರ್, ನೀವು ಹೇಳಿದ್ರಿ ಈಗ ಮೊಬೈಲ್ ಏನಾದರೂ ಅವರ ಮೇಲೆ ದುಷ್ಪರಿಣಾಮವನ್ನು ಬೀರ್ತಾ ಇದ್ದೀಗ. ಪ್ರೆಸೆಂಟ್ ಎಲ್ಲರೂ ಕೂಡ ಈ ಮೊಬೈಲ್ ಗೇಮ್ಸೇ ಆಡೋದು. ಈಗ ಖೋಖೋ ಇರ್ಬೋದು, ಅದು ಯಾರೂ ಆಡ್ತಾ ಇಲ್ಲ, ಕಡಿಮೆ ಆಗಿದೆ. ಮೊಬೈಲ್ನಿಂದಲೇ ಅದೆಲ್ಲ ಆಗಿರ್ಬೋದಾ? ಅದು ಖಂಡಿತ, ಅದು ಮನೆಯವರದ್ದು ಸಮಸ್ಯೆ. ಅದು ಮೊಬೈಲಿಂದ ಅವರು ಹೆಚ್ಚಾಗಿ ಮೊಬೈಲೇ ಹಿಡ್ಕೊಳ್ಳೋದು. ಹೌದು, ಮಗುವಿನ ದೈಹಿಕ ಆರೋಗ್ಯ ಎಷ್ಟು ಇಂಪಾರ್ಟೆಂಟ್ ಅಂತೇಳಿ ಅವರಿಗೆ, ಮನೆಯವರಿಗೆ ಗೊತ್ತಾಗೋದಿಲ್ಲ. ಮೊಬೈಲ್ ಹಿಡ್ಕೊಂಡಿರ್ತಾರೆ, ಏನು ನೋಡ್ತಾರೆ, ಏನು ಮಾಡ್ತಾರೆ, ಅವ್ರು ಅದರಿಂದ ಕೆಟ್ಟದ್ದು ನೋಡ್ತಾರೆ ಅಂತ ನಾನು ಹೇಳೋದಲ್ಲ. ಬಟ್ ಮಗು ಒಂದು ಫಿಟ್ಟಾಗಿರ್ಬೇಕಾದ್ರೆ ಅವನು ಹೊರಗೋಗಿ ಏನಾದ್ರು ಆಟ ಆಡಬೇಕು, ಅವ್ರ ಫ್ರೆಂಡ್ಸ್ ಒಟ್ಟಿಗೆ ಅವರೊಟ್ಟಿಗೆ ಆಡಬೇಕು, 1-2 ಕಡೆ ಬೀಳಬೇಕು, ಗಾಯ ಮಾಡ್ಕೊಳ್ಬೇಕು, ಮಣ್ಣಿನೊಟ್ಟಿಗಿರಬೇಕು. ಆ ಥರ ಇದ್ದರೆ ಅವನು ಲೈಫಲ್ಲಿ ಎಂಥ ಒಂದು ಸಮಸ್ಯೆಗಳು ಬಂದರೂ, ಸ್ಟ್ರಗಲ್ ಆದರೂ ಅವನು ಕಾನ್ಫಿಡೆನ್ಸ್ ಆಗಿ ಎದುರಿಸ್ತಾನೆ ಅಂತ ಹೇಳೋದು ನನ್ನ ಮಾತು. ಯಾಕಂದರೆ ಈ ಮೊಬೈಲ್ ಹಿಡ್ಕೊಳ್ಳೋದ್ರಿಂದ ಒಂದು ದೊಡ್ಡ ಲೆವೆಲ್ನಿಂದ ಲಾಭ ಏನು ಸಿಗೋದಿಲ್ಲ. ಅವನು ಟೆಕ್ನಿಕಲಿ ಅವ್ನು ಹುಷಾರಾಗ್ಬೋದು, ಯಾವುದೋ ಒಂದು ಕಣ್ಣು ನೋಡಿಯೋ, ಯಾವುದೋ ಒಂದು ಯೂಟ್ಯೂಬ್ ಚಾನಲ್ ನೋಡಿಯೋ, ಯಾವುದೋ ಒಂದು ಸ್ಕಿಲ್ ಕಲಿಬೋದು. ಬಟ್ ಸಮಾಜ ಹೊರಗಿಂದ ಎದುರಿಸಲಿಕ್ಕೆ ಅವನಿಗೆ ಬೇಕಾದಂಥ ಟೆಕ್ನಿಕ್ಗಳು ಅದರಲ್ಲಿ ಇರಲ್ಲ ಅನ್ಸುತ್ತೆ ನನಗೆ. ಒಂದು ಫ್ರೆಂಡ್ಶಿಪ್ ಲೆವೆಲ್ ಆಗಿರ್ಬೋದು, ಏನೋ ಹೊರಗೋಗಿ ಬಂದರೆ ಏನೋ ಒಂದು ಸಮಸ್ಯೆನ ಅವನು ಧೈರ್ಯವಾಗಿ ಎದುರಿಸ್ತಾನೆ ಅಂತೇಳಿ ಒಂದು ಧೈರ್ಯ. ಎಸ್ ಸರ್. ವೀಕ್ಷಕರೀಗ ಕೇಳಿದ್ರಲ್ಲ ರಾಘವೇಂದ್ರ ಸರ್, ಇವರ ಒಂದು ಹಿನ್ನೆಲೆ ಇರ್ಬೋದು, ಬಾಲ್ಯದ ಶಿಕ್ಷಣ ಹೇಗಿತ್ತು, ಪ್ರತಿಯೊಂದನ್ನು ಕೇಳಿದ್ರಿ. ನಿಮ್ಗೊಂದು ಮಾತು ಹೇಳಬೇಕು, ಇವರು ನನ್ನ PT ಸರ್ ಕೂಡ ಹೌದು. ಯಾಕಂದರೆ ಒಂದು ಗುರುವಿನ ಇಂಟರ್ವ್ಯೂ ಮಾಡೋದಾದರೆ ನನ್ನ ಅದೃಷ್ಟ. ಯಾಕಂದರೆ ನಾನೊಂದು ಸ್ಟೂಡೆಂಟ್ ಆಗಿ ಗುರುವಿನ ಇಂಟರ್ವ್ಯೂ ಮಾಡೋದು ನನಗೆ ತುಂಬಾ ಖುಷಿಯನ್ನು ಕೊಡ್ತಾ. ಕೊನೆಯದಾಗಿ ವೀಕ್ಷಕರಿಗೆ ಏನು ಹೇಳ್ತೀರಿ ಸರ್? ಥ್ಯಾಂಕ್ಸ್ ಅಭಿಮತ ಚಾನಲ್ ಅವರಿಗೆ, ಅಖಿಲ ಮೇಡಮ್ ಅವರಿಗೆ. ಅವರು ನನ್ನ ಸ್ಟೂಡೆಂಟ್ ಅಂತೇಳಿ ಆದರೂ ಸಹ ಭಾಳಷ್ಟು ಹೆಸರು ಮಾಡಿದ್ದಾರೆ ಈ ಫೀಲ್ಡಲ್ಲಿ. ನಾನು ಸುಮಾರು ವೀಡಿಯೋಸ್ಗಳನ್ನು ನೋಡ್ತೇನೆ. ನಮ್ಮದೊಂದು ಪ್ರೀತಿ ವಿಶ್ವಾಸದಿಂದ, ಒಂದು ಬಾಂಧವ್ಯದಿಂದ ಕರೀತಾರೆ. ಅವ್ರ ಅಮ್ಮನ ಕೈಯಿಂದ ಸುಮಾರು ಸಲ ಊಟ ಮಾಡಿದ್ದೇನೆ ನಾನು. ಸುಮಾರು ವರ್ಷ ನಮ್ಮೊಟ್ಟಿಗೆ ಇದ್ದರು ಅವರು. ಅವ್ರ ಅಣ್ಣನೂ ನಮಗೆ ಭಾಳ ಬೇಕಾದವರು. ಅವ್ರ ಅಣ್ಣನೂ ಒಳ್ಳೆ ಖೋಖೋ ಪ್ಲೇಯರ್ ಆಗಿದ್ದರು. ನೀವೆಲ್ಲ ಕರೆದಿದ್ರಿ, ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಸ್ಪೋರ್ಟ್ಸ್ ಅನ್ನೋದು ಅಷ್ಟು ಸುಲಭದ ಮಾತಲ್ಲ. ಅಂದರೆ ಎಲ್ಲರೂ ದೊಡ್ಡ ಸಚಿನ್ ತೆಂಡೂಲ್ಕರು, ವಿರಾಟ್ ಕೊಹ್ಲಿಯೋ, ನೀರಜ್ ಚೋಪ್ರಾ ಆಗ್ಲಿಕ್ಕೆ ಸಾಧ್ಯ ಇಲ್ಲ.
ಬಟ್ ಈಗಿನ ಸಿಚುವೇಶನಿಗೆ, ಈಗಿನ ಜನ್ರೇಷನ್ನಿಗೆ ಅತ್ಯಂತ ಇಂಪಾರ್ಟೆಂಟಾಗಿ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಅವನ ಆರೋಗ್ಯ ಆಗಿರಲೇಬೇಕು. ಯಾಕಂದರೆ ಯಾವುದೇ ಒಂದು ಸಮಸ್ಯೆಗಳು ಬಂದರೂ ಅದನ್ನು ಎದುರಿಸಲಿಕ್ಕೆ ಮನುಷ್ಯನಿಗೆ ಅವನದೇ ಆದಂಥ ಶಕ್ತಿ ಇರ್ತದೆ. ಅದನ್ನು ಬರಬೇಕಾದ್ರೆ ಅವನು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಎರಡರಲ್ಲೂ ಅವನು ಹುಷಾರಾಗಿರ್ಬೇಕು. ಯಾವ ಕಾಯಿಲೆಗಳು, ಸಣ್ಣ ಪುಟ್ಟ ಜ್ವರ ಅದಿದ್ದು ಯಾವುದೂ ಅವ್ನು ಕೇರ್ ಮಾಡದೆ ಅವ್ನು ಬದುಕಬೇಕಾದ್ರೆ ಮಕ್ಕಳು ಆಡಬೇಕು. ಮಕ್ಕಳಿಗೆ ಸ್ವಲ್ಪ ಆಡ್ಲಿಕ್ಕೆ ಬಿಡಿ ಹೊರಗೆ. ಎಕ್ಸಾಮ್ ಟೈಮ್ ಅನ್ನೋದು ಬಿಟ್ಟರೆ ಬೇರೆ ಎಲ್ಲ ಟೈಮ್ ಸ್ವಲ್ಪ ಆಡಲಿ, ಅವ್ರು ಏನು ಆಡಲಿ, ಆ ಫ್ರೆಂಡ್ಸ್ ಒಟ್ಟಿಗೆ ತಿರುಗಲಿ, ಆಡಲಿ, ಅದಕ್ಕೆಲ್ಲ ಸ್ವಲ್ಪ ಬಿಡಬೇಕು ನೀವು ಅಂತ ಹೇಳ್ತಾ ಮಾತು ಮುಗಿಸ್ತೇನೆ. ಓಕೆ ಸರ್, ಸಮಾಜಕ್ಕೆ ಒಂದು ಒಳ್ಳೆಯ ರೀತಿಯ ಸಂದೇಶವನ್ನು ಕೊಟ್ರಿ. ಯಾಕಂದರೆ ವಿದ್ಯಾರ್ಥಿಗಳಿಗೆ ಈಗ ಮೊಬೈಲನ್ನೇ ಹಿಡ್ಕೊಂಡು ಕೂತ್ಕೊಳ್ತಾರೆ. ಸೊ ಹಾಗಾಗಿ ಹೊರಗೋಗಿ ಆಟ ಆಡಲಿ ಅನ್ನೋ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ರಿ. ನಾನು ಇನ್ನೊಂದು ಕಾರ್ಯಕ್ರಮದ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಅಭಿಮತ, ಇದು ಜನಮನದ ನಾಡಿ ಮಿಡಿತ.